ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಈಸ್ 3 more than its ನ್ಯೂಮರೇಟರ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ ನೋಡ್ರಿ, ಡಿನಾಮಿನೇಟರ್ ನ ನ್ಯೂಮರೇಟರ್ ಜೊತೆ ಕಂಪೇರ್ ಮಾಡ್ತಾ ಇದಾರೆ. ಸೊ ಇಲ್ಲಿ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರೆ, ನ್ಯೂಮರೇಟರ್. ಸೊ ಅದನ್ನ ನಾನು ಎಕ್ಸ್ ಅಂತ ತಗೊಂತೀನಿ. ಓಕೆ, ಸೊ ನಾವು ನಾರ್ಮಲ್ ಆಗಿ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರಲ್ಲ ಅವ್ರನ್ನ ಎಕ್ಸ್ ಅಂತ ತಗೋಬೇಕು. ಓಕೆ, ಸೊ ಏನಾಗುತ್ತೆ, ಲೆಟ್ ದ ನ್ಯೂಮರೇಟರ್ ಬಿ ಎಕ್ಸ್ ಅಂತ ತಗೊಂತೀನಿ. ಆಮೇಲೆ ಸ್ಟೇಟ್ಮೆಂಟ್ ಹೋದ್ರಿ, ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಅಂದ್ರೆ ಡಿನಾಮಿನೇಟರ್ ಓಕೆ ಈಸ್ ಅಂದ್ರೆ ಈಕ್ವಲ್ ಟು. ಓಕೆ, ಆಮೇಲೆ ಏನ್ ಕೊಟ್ಟಿದ್ರೆ 3 more ಅಂದ್ರೆ ಪ್ಲಸ್. ಓಕೆ, ದೆನ್ ಇಟ್ಸ್ ನ್ಯೂಮರೇಟರ್ ಏನು ನ್ಯೂಮರೇಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅವಾಗ ಡಿನಾಮಿನೇಟರ್ ಏನಾಗುತ್ತೆ ನೋಡ್ರಿ, ಡಿನಾಮಿನೇಟರ್ is equal to 3 plus ನ್ಯೂಮರೇಟರ್ ಏನಂತ ತಗೊಂಡಿದ್ವಿ, ಎಕ್ಸ್ ಅಂತ. ಸೊ ಈಗ ನ್ಯೂಮರೇಟರ್ ಎಕ್ಸ್ ಆದ್ರೆ ಡಿನಾಮಿನೇಟರ್ ಏನಾಗುತ್ತೆ 3 plus x. ಸೊ ಫ್ರಾಕ್ಷನ್ ಏನಾಗುತ್ತೆ, ಫ್ರಾಕ್ಷನ್ ಅಂದ್ರೆ ಯಾವಾಗ ನಾರ್ಮಲ್ ಆಗಿ ಏನು, ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್. ನ್ಯೂಮರೇಟರ್ ಏನಿಲ್ಲಿ, ನ್ಯೂಮರೇಟರ್ ಬಂದ್ಬಿಟ್ಟು ಎಕ್ಸ್ ಇದೆ. ಓಕೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ಬಂದು 3 plus x ಇದೆ. ಓಕೆ, ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಸಮ್ ಆಫ್ ದಿಸ್ ಫ್ರಾಕ್ಷನ್ ಅಂಡ್ ಇಟ್ಸ್ ರೆಸಿಪ್ರೋಕಲ್. ಅವ್ರು ಏನ್ ಹೇಳ್ತಾ ಇದಾರೆ, ಓಕೆ ಈ ಫ್ರಾಕ್ಷನ್ ನ ಮತ್ತೆ ಇದ್ರ ರೆಸಿಪ್ರೋಕಲ್ ನ ಆಡ್ ಮಾಡಿದ್ರೆ, ಸೊ ಫ್ರಾಕ್ಷನ್ ಬಂದ್ಬಿಟ್ಟು ಎಕ್ಸ್ ಡಿವೈಡೆಡ್ ಬೈ 3 plus x. ಓಕೆ, ಇದಕ್ಕೆ ಏನ್ ಆಡ್ ಮಾಡ್ಬೇಕು, ಇದ್ರದ್ದು ರೆಸಿಪ್ರೋಕಲ್. ಓಕೆ, ಸೊ ರೆಸಿಪ್ರೋಕಲ್ ಏನು 3x plus x ಡಿವೈಡೆಡ್ ಬೈ ಎಕ್ಸ್. ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತಾ ಇದೆ, 29/10 ಬರ್ತಾ ಇದೆ. ಓಕೆ, ಈಗ ನಾವೇನ್ ಫೈಂಡ್ ಮಾಡಬೇಕು, ದೆನ್ ಫೈಂಡ್ ದ ಫ್ರಾಕ್ಷನ್. ಓಕೆ, ಈಗ ನಾವು ಫ್ರಾಕ್ಷನ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಡಿನಾಮಿನೇಟರ್ ಎಲ್ಸಿಎಂ ತಗೋತೀನಿ. ಓಕೆ, ಸೊ ಈಗ ಎಲ್ಸಿಎಂ ಏನಾಗುತ್ತೆ ಇಲ್ಲಿ, ಓಕೆ ಎಲ್ಸಿಎಂ ಬಂದ್ಬಿಟ್ಟು 3 plus x ಇಂಟು ಎಕ್ಸ್ ಆಗುತ್ತೆ. ಓಕೆ, ಸೊ ಈಗ ಏನ್ ಮಾಡ್ರಿ, ನೀವು ಫಸ್ಟ್ ನಂಬರ್ ತಗೊಳ್ರಿ. ಫಸ್ಟ್ ನಂಬರ್ ಏನಿದೆ, ಎಕ್ಸ್ ಡಿವೈಡೆಡ್ ಬೈ 3 plus x ಇಂಟು ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ಸಿಎಂ ಏನು 3 plus x ಇಂಟು ಎಕ್ಸ್. ಸೊ ಏನಾಗುತ್ತೆ 3 plus x ಕ್ಯಾನ್ಸಲ್ ಆಯ್ತು, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಬರಿತೀನಿ. ಓಕೆ, ಆಮೇಲೆ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಸೆಕೆಂಡ್ ನಂಬರ್ ಏನಿದೆ 3 plus x ಡಿವೈಡೆಡ್ ಬೈ ಎಕ್ಸ್ ಇಂಟು ಎಲ್ಸಿಎಂ ಬಂದ್ಬಿಟ್ಟು ಇದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 3 plus x ಇಂಟು ಎಕ್ಸ್. ಸೊ ಎಕ್ಸ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು 3 plus x ಇಂಟು ಎಕ್ಸ್, 3 plus x ಹೋಲ್ ಸ್ಕ್ವೇರ್ ಆಯ್ತು. ಓಕೆ, ಪ್ಲಸ್ 3 plus x ಹೋಲ್ ಸ್ಕ್ವೇರ್ ಆಯ್ತು. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸೊ ಆಮೇಲೆ ಏನ್ ಕೊಟ್ಟಿದ್ರೆ ಇಸ್ ಈಕ್ವಲ್ ಟು 29/10. ಓಕೆ, ಸೊ ಇಲ್ಲಿ ಏನ್ ಬರ್ತೀನಿ ಇವಾಗ, ಇಸ್ ಈಕ್ವಲ್ ಟು 29 ಡಿವೈಡೆಡ್ ಬೈ 10. ಓಕೆ, ಇವಾಗ ಎಕ್ಸ್ ಸ್ಕ್ವೇರ್. ಓಕೆ, ಇದು ಯಾವ ಟೈಪ್ ಇದೆ ನೋಡ್ರಿ, a plus b ಹೋಲ್ ಸ್ಕ್ವೇರ್ ಟೈಪ್ ಇದೆ ತಾನೆ. ಸೊ ಏನಂತ ಬರೀಬಹುದು, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಅಂತ ಬರೀಬಹುದು. ಹೋಲ್ ಡಿವೈಡೆಡ್ ಬೈ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಎಕ್ಸ್ ಇಂಟು 3x ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯ್ತು, ಇಸ್ ಈಕ್ವಲ್ ಟು 29 ಡಿವೈಡೆಡ್ ಬೈ 10. ಸೊ ಇವಾಗ ನೀವು ನೋಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಯ್ತು, 2x ಸ್ಕ್ವೇರ್ ಆಯ್ತು, ಪ್ಲಸ್ 3 ಸ್ಕ್ವೇರ್ 9. ಓಕೆ, 2 3s 6, 6 ಇಂಟು ಎಕ್ಸ್ 6x ಆಯ್ತು, ಹೋಲ್ ಡಿವೈಡೆಡ್ ಬೈ 3x ಪ್ಲಸ್ ಎಕ್ಸ್ ಸ್ಕ್ವೇರ್ is equal to 29 divided by 10. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನೋಡ್ರಿ, ಸೊ ಏನ್ ಬರುತ್ತೆ ಅವಾಗ 10 ಇಂಟು 2x ಸ್ಕ್ವೇರ್ ಪ್ಲಸ್ 9 ಪ್ಲಸ್ 6x is equal to ಓಕೆ 29 ಇಂಟು ಓಕೆ 29 ಇಂಟು ಏನು 3x ಪ್ಲಸ್ ಎಕ್ಸ್ ಸ್ಕ್ವೇರ್. 29 ಇಂಟು 3x ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಈಗ ಮಲ್ಟಿಪ್ಲೈ ಮಾಡಿದ್ರೆ 10 2s 20 ಎಕ್ಸ್ ಸ್ಕ್ವೇರ್ ಆಯ್ತು, ಆಮೇಲೆ 10 9s 90. ಓಕೆ, ಆಮೇಲೆ 10 6s 60 x ಆಯ್ತು. ಓಕೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 29 ಇಂಟು 3x ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ, 3 9s 27 2 ಕ್ಯಾರಿ, 3 2s 6 6 plus 2
8 ಆಯ್ತು 87x ಪ್ಲಸ್ ಓಕೆ 29 ಇಂಟು ಎಕ್ಸ್ ಸ್ಕ್ವೇರ್ ಏನಾಯ್ತು 29x² ಆಯ್ತು ಓಕೆ ಸೊ ಇವಾಗ ಎಲ್ಲ ಒಂದ್ ಕಡೆ ತಗೊಂಬರೋಣ 20x² ಓಕೆ ಈ ಪ್ಲಸ್ 29x² ಈ ಕಡೆ ಬಂದ್ರೆ ಮೈನಸ್ 29x² ಆಯ್ತು ಓಕೆ ಆಮೇಲೆ ಎಕ್ಸ್ ಬರಿತೀನಿ ಪ್ಲಸ್ 60x ಈ ಪ್ಲಸ್ 87x ಈ ಕಡೆ ಬಂದ್ರೆ ಮೈನಸ್ 87x ಆಯ್ತು ಓಕೆ ಆಮೇಲೆ ಏನ್ ಉಳಿದಿದೆ ಇಲ್ಲಿ ಪ್ಲಸ್ 90 ಇದೆ ಪ್ಲಸ್ 90 ಈಕ್ವಲ್ ಟು 0 ಓಕೆ ಈಗ ಇವ್ರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು 29 ಅಲ್ಲಿ 20 ಹೋದ್ರೆ ಏನು 9 ಬರುತ್ತೆ ಓಕೆ ಮೈನಸ್ 9x² ಆಯ್ತು ಆಮೇಲೆ ಇವ್ರಿಬ್ಬರ ಸಬ್ಟ್ರಾಕ್ಟ್ ಮಾಡಿದ್ರೆ ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು 87 ಅಲ್ಲಿ 60 ಹೋದ್ರೆ ಎಷ್ಟಾಗುತ್ತೆ 27x ಆಗುತ್ತೆ ಪ್ಲಸ್ 90 ಈಕ್ವಲ್ ಟು 0 ಓಕೆ ಸೊ ನಮಗೇನ್ ಗೊತ್ತಂದ್ರೆ ಫಸ್ಟ್ ನಂಬರ್ ಮೈನಸ್ ಇರಬಾರ್ದು ಸೊ ನಾನೇನ್ ಮಾಡ್ತೀನಿ ಮಲ್ಟಿಪ್ಲೈ ಬೈ ಮೈನಸ್ ಮಾಡ್ಬಿಡ್ತೀನಿ ಇಡೀ ಈಕ್ವೇಶನ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 9x² ಮೈನಸ್ ಇರೋದು ಪ್ಲಸ್ ಆಗುತ್ತೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಪ್ಲಸ್ ಇರೋದು ಮೈನಸ್ ಆಗ್ಬಿಡುತ್ತೆ ಓಕೆ ಈಗ ನೀವು ನೋಡಿದ್ರೆ ಎಲ್ಲವೂ 9 ಟೇಬಲ್ ಅಲ್ಲಿ ಹೋಗುತ್ತೆ ಸೊ ಇಲ್ಲೇನ್ ಮಾಡ್ತೀನಿ ಡಿವೈಡ್ ದ ಈಕ್ವೇಶನ್ ಬೈ 9 ಮಾಡ್ತೀನಿ ಓಕೆ ಸೊ ಏನಾಗುತ್ತೆ ನೋಡ್ರಿ ಓಕೆ ಡಿವೈಡ್ ಬೈ 9 ಮಾಡಿದಾಗ x² ಪ್ಲಸ್ ಓಕೆ 9 3 27 ಮೈನಸ್ ಓಕೆ 9 10 90 ಓಕೆ ಸೊ ಇವಾಗ ನಮಗೆ ಒಂದು ಆನ್ಸರ್ ಬಂತು ಇದು ನಥಿಂಗ್ ಬಟ್ ಏನಿದು ಕ್ವಾಡ್ರಾಟಿಕ್ ಈಕ್ವೇಶನ್ ತಾನೆ ಸೊ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ನ ಸಾಲ್ವ್ ಮಾಡೋಣ ಓಕೆ ಈಗ ಫಸ್ಟ್ ನಂಬರ್ ನ ಲಾಸ್ಟ್ ನಂಬರ್ ನ ಪ್ರಾಡಕ್ಟ್ ಅಂತ ತಗೋತೀವಿ ಮಧ್ಯ ನಂಬರ್ ನ ಸಮ್ ಅಂತ ತಗೋತೀವಿ ಓಕೆ ಸೊ ಇಲ್ಲಿ ರಫ್ ಕಾಲಮ್ ಅಲ್ಲಿ ಬರಿತೀನಿ ಇವಾಗ ಪ್ರಾಡಕ್ಟ್ ಬಂದ್ಬಿಟ್ಟೇನು ಫಸ್ಟ್ ನಂಬರ್ ನ ಲಾಸ್ಟ್ ನಂಬರ್ ನ ಮಲ್ಟಿಪ್ಲೈ ಮಾಡಬೇಕು ಸೊ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಓಕೆ 10 ಇಂಟು x² 10x² ಓಕೆ ಆಮೇಲೆ ಸಮ್ ಬಂದ್ಬಿಟ್ಟೇನು ಪ್ಲಸ್ 3x ಇದೆ ಓಕೆ ಸೊ ಇವಾಗ ನೀವು ಎರಡ್ ನಂಬರ್ ಫೈಂಡ್ ಮಾಡ್ಬೇಕು ಓಕೆ ಸೊ ಮಲ್ಟಿಪ್ಲೈ ಮಾಡಿದ್ರೆ 10 ಬರ್ಬೇಕು ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರ್ಬೇಕು ಓಕೆ ಸೊ ಇವಾಗ ಏನ್ ಮಾಡ್ರಿ ಈ ಪ್ರಾಡಕ್ಟ್ ಇರೋ ನಂಬರ್ ನ ತಗೊಂಡ್ಬಿಟ್ಟು ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ 2 5 10 ಓಕೆ ಸೊ ನೀವು ನೋಡಿದ್ರೆ 2 5 10 ಬರ್ತಾ ಇದೆ 2 + 5 7 ಅದು ಬೇಕಿಲ್ಲ ಬಟ್ 5 ಅಲ್ಲಿ 2 ಹೋದ್ರೆ 3 ಬರ್ತಾ ಇದೆ ತಾನೆ ಸೊ ಇವಾಗ ಅವೆರಡು ನಂಬರ್ ಬಂದ್ಬಿಟ್ಟು ಒಂದು 2x ಇನ್ನೊಂದು 5x ಓಕೆ ಆಮೇಲೆ ನೀವೇನ್ ಮಾಡ್ರಿ ಈ ಸಮ್ ಇರೋ ಸೈನ್ ನ ಇವ್ರಿಬ್ರಲ್ಲಿ ಯಾವ್ದು ಬಿಗ್ಗರ್ ನಂಬರ್ ಇರುತ್ತೋ ಅದಕ್ಕೆ ಕೊಡ್ರಿ ಸೊ ಇದ್ರಲ್ಲಿ ಇವ್ರಿಬ್ರಲ್ಲಿ ದೊಡ್ಡ ನಂಬರ್ ಬಂದ್ಬಿಟ್ಟು 5x ಅದಕ್ಕೆ ಸಮ್ನಾಗಿರೋ ಸೈನ್ ಕೊಡ್ತೀನಿ ಓಕೆ ನೆಕ್ಸ್ಟ್ ಪ್ರಾಡಕ್ಟ್ ಏನ್ ಬೇಕು ಮೈನಸ್ ಬೇಕು ಓಕೆ ಸೊ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬರ್ಬೇಕು ಸೊ ಪ್ಲಸ್ ಇಂಟು ಇಲ್ಲಿ ಮೈನಸ್ ಇದ್ರೇನೆ ಮೈನಸ್ ಬರುತ್ತೆ ಸೊ ಅದಕ್ಕೋಸ್ಕರ ಈ ಸೈಡ್ ಮೈನಸ್ ಆಗ್ಬಿಡ್ತು ಓಕೆ ಸೊ ಈಗ ನೀವು ಚೆಕ್ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 2 5 10 x ಇಂಟು x x² ಓಕೆ ಆಮೇಲೆ ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಆಗ್ಬೇಕು ಸಬ್ಟ್ರಾಕ್ಟ್ ಮಾಡ್ಬೇಕು 5x ಅಲ್ಲಿ 2x ಹೋದ್ರೆ 3x ಓಕೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ ಆಮೇಲೆ ಇವೆರಡು ನಂಬರ್ ಬರೀರಿ ಓಕೆ ಏನು ಮೈನಸ್ 2x ಪ್ಲಸ್ 5x ಆಮೇಲೆ ಲಾಸ್ಟ್ ನಂಬರ್ ಬರೀರಿ ಆಸ್ ಇಟ್ ಈಸ್ ಮೈನಸ್ 10 ಈಕ್ವಲ್ ಟು 0 ಓಕೆ ನೀವು ನೋಡ್ರಿ ಇದಿಷ್ಟನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಪ್ಲಸ್ 3x ಬರುತ್ತೆ ಓಕೆನಾ ಸೊ ಇದು ಜಸ್ಟ್ ನಾವು ಸ್ಪ್ಲಿಟ್ ಮಾಡ್ತೀವಿ ಅಷ್ಟೇ ಓಕೆ ನೆಕ್ಸ್ಟ್ ಇವ್ರಿಬ್ರಲ್ ಕಾಮನ್ ಇವ್ರಿಬ್ರಲ್ಲಿ ಏನು x ಕಾಮನ್ ಸೊ ಏನಾಗುತ್ತೆ x -2 ಓಕೆ ಪ್ಲಸ್ ಓಕೆ ಸೊ ಈಗ ನೀವು ನೋಡಿದ್ರೆ ಇಲ್ಲಿ x -2 ಬಂದ್ರೆ ಇವ್ರಿಬ್ರಲ್ಲಿ ಕಾಮನ್ ತೆಗ್ದಾಗು x -2 ಬರ್ಬೇಕು ಸೊ ಫಸ್ಟ್ ನಾನು x -2 ಬರ್ಬಿಟ್ಟು ಇಲ್ಲಿ ಒಂದು ಅಂಡರ್ಲೈನ್ ಹಾಕಿರ್ತೀನಿ ಅಲ್ಲಿ ಏನ್ ಬರಿಬೇಕಂತ ಓಕೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕು ಪ್ಲಸ್ 5x ಬರ್ಬೇಕು ಸೊ ನಾನೇನ್ ಮಾಡ್ತೀನಿ ಇಲ್ಲಿ 5 ಬರ್ದ್ರೆ ಈಗ ಚೆಕ್ ಮಾಡ್ರಿ 5 ಇಂಟು x 5x ಪ್ಲಸ್ ಇಂಟು ಮೈನಸ್ ಮೈನಸ್ 5 2 10 ಓಕೆ ಕರೆಕ್ಟ್ ಬರ್ತಾ ಇದೆ ಸೊ ಇವ್ರಿಬ್ರಲ್ಲಿ ಮತ್ತೆ ಕಾಮನ್ ತೆಗಿರಿ ಸೊ ಅವಾಗ ಏನಾಗುತ್ತೆ x -2 ಓಕೆ ಸೊ x -2 ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು ಇಲ್ಲಿ x ಉಳಿತು ಇಲ್ಲಿ ಪ್ಲಸ್ 5 ಉಳಿತು ಸೊ ಏನ್ ಬರುತ್ತೆ x + 5 ಈಕ್ವಲ್ ಟು 0 ಓಕೆ ಸೊ ನಾನು ಏನ್ ಮಾಡ್ತೀನಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ ಓಕೆ ಸೊ ಈಗ ನಿಮಗೆ ಆನ್ಸರ್ 0 ಬರ್ಬೇಕು ಅಂದ್ರೆ ಓಕೆ ಸೊ ಈಗ ನಾರ್ಮಲ್ ಆಗಿ ನೋಡ್ರಿ ಓಕೆ ಎರಡು ನಂಬರ್ ಇತ್ತು ಅನ್ಕೊಳ್ಳೋಣ ಓಕೆ ಆನ್ಸರ್ 0 ಬರ್ಬೇಕಂದ್ರೆ
ಐದರ್ ಈ ನಂಬರ್ ಆದ್ರೂ 0 ಆಗಿರ್ಬೇಕು, ಇಲ್ಲ ಈ ನಂಬರ್ ಆದ್ರೂ 0 ಆಗಿರ್ಬೇಕು. ಯಾಕಂದ್ರೆ 0 ಇಂದ ಮಲ್ಟಿಪ್ಲೈ ಮಾಡೋಣ 0 ಬರುತ್ತೆ. ಸೊ ಅದಕ್ಕೋಸ್ಕರ ನಾವ್ ಇವಾಗ ಏನ್ ತಗೊಂತೀವಿ ಅಂತಂದ್ರೆ, ಓಕೆ, ಒಂದು ಎಕ್ಸಿ -2 = 0, ಮೈನಸ್ ಹಾಕೊಂಡು ಹೋದ್ರೆ +2 ಆಗುತ್ತೆ. ಓಕೆ, ಆರ್ ಇನ್ನೊಂದು ಬಂದ್ಬಿಟ್ಟು x + 5 = 0, ಈ +5 ಹಾಕೊಂಡು ಹೋದ್ರೆ -5 ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ ನಾವೀಗ ಎಕ್ಸ್ ವ್ಯಾಲ್ಯೂ ಕಂಡಿಡಿದ್ವಿ. ಓಕೆ, ಸೊ ಈಗ ನಮಗೇನ್ ಕೊಟ್ಟಿದ್ರು ನೋಡ್ರಿ, ನಮಗ್ ಇವಾಗ ಏನ್ ಫೈಂಡ್ ಮಾಡ ಅಂತ ಹೇಳಿದ್ರು, ಫ್ರಾಕ್ಷನ್ ಕಂಡಿಡಿ ಅಂತ ಹೇಳಿದ್ರು. ಫೈಂಡ್ ದ ಫ್ರಾಕ್ಷನ್. ಫ್ರಾಕ್ಷನ್ ಬಂದ್ಬಿಟ್ಟು x / 3 + x. ಓಕೆ, ಸೊ ಈಗ ನಾವೇನ್ ಮಾಡ್ತೀವಿ, ಈಗ ಎಕ್ಸ್ ವ್ಯಾಲ್ಯೂ 2 ಬಂದಿದೆ. ಓಕೆ, ಸೊ 2 ಪಾಸಿಬಲ್ ಇದೆ. ಓಕೆ, ನ್ಯೂಮರೇಟರ್ 2 ಆಗಿರ್ಬೋದು, ಇಲ್ಲ -5 ಆಗಿರ್ಬೋದು. ಸೊ ಈಗ ನಾನೇನ್ ಮಾಡ್ತೀನಿ, ಕೇಸ್ 1 ತಗೊಂತೀನಿ. ಕೇಸ್ 1 ಬಂದ್ಬಿಟ್ಟು x = 2 ತಗೊಂತೀನಿ. ಸೊ ಈಗ ನಮಗೆ ಫ್ರಾಕ್ಷನ್ ಏನಂತ ತಗೊಂಡಿವಿ, ಫ್ರಾಕ್ಷನ್ ಬಂದ್ಬಿಟ್ಟು ನ್ಯೂಮರೇಟರ್ ಬಂದ್ಬಿಟ್ಟು x, ಡಿನಾಮಿನೇಟರ್ ಬಂದ್ಬಿಟ್ಟು 3 + x. ಸೊ x ಬಂದ್ಬಿಟ್ಟು 2 / 3 + 2 ಏನಾಯ್ತು, 2 / 3 + 2 5. ಸೊ ಒಂದು ಫ್ರಾಕ್ಷನ್ ಬಂದ್ಬಿಟ್ಟು 2/5 ಇರ್ಬೋದು. ಈಗ ನಾನು ಕೇಸ್ 2 ತಗೊಂಡ್ರೆ, ಓಕೆ, ಸೊ ಕೇಸ್ 2 ತಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನ್ ತಗೋಬೇಕು, -5 ತಗೋಬೇಕು. ಸೊ ಅವಾಗ ಫ್ರಾಕ್ಷನ್ ಬಂದ್ಬಿಟ್ಟು ಏನು, ಫ್ರಾಕ್ಷನ್ ಬಂದ್ಬಿಟ್ಟು x / 3 + x. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ, x ಬಂದ್ಬಿಟ್ಟು -5 ಹೋಲ್ ಡಿವೈಡೆಡ್ ಬೈ 3 ಪ್ಲಸ್, ಓಕೆ, x ಇದ್ದಲ್ಲಿ -5 ಹಾಕ್ಬೇಕು. ಓಕೆ, ಸೊ -5 ಡಿವೈಡೆಡ್ ಬೈ 3 ಪ್ಲಸ್ ಆಫ್ ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ, -5. ಸೊ ನಥಿಂಗ್ ಬಟ್ -5. ಓಕೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕ್ಬಿಟ್ಟು, ಓಕೆ, ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಓಕೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 5 ಅಲ್ಲಿ 3 ಹೋದ್ರೆ 2, ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು 5/2. ಓಕೆ, ಈಗ ನಮಗೆ ಫ್ರಾಕ್ಷನ್ 2 ಆನ್ಸರ್ ಬಂತು. ಓಕೆ, ಐದರ್ ಅದು 2/5 ಆದ್ರೂ ಇರ್ಬೋದು, ಇಲ್ಲ 5/2 ಆದ್ರೂ ಇರ್ಬೋದು. ಓಕೆ, ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಸಮ್ ಆಫ್ ದ ರೆಸಿಪ್ರೋಕಲ್ಸ್ ಆಫ್ ರೇಮನ್ಸ್ ಏಜ್ ಇನ್ ಇಯರ್ಸ್ 3 years ago and his age 5 years from now is 1/3 ಅಂತ ಕೊಟ್ಟಿದ್ದಾರೆ. ನಾವೇನ್ ಫೈಂಡ್ ಮಾಡ್ಬೇಕಂದ್ರೆ, ಫೈಂಡ್ ಇಸ್ ಪ್ರೆಸೆಂಟ್ ಏಜ್. ಓಕೆ, ಅವ್ನ್ ಪ್ರೆಸೆಂಟ್ ಏಜ್ ಕಂಡುಹಿಡಿಬೇಕು. ಸೊ ನಾವೇನ್ ಮಾಡೋಣ, ಲೆಟ್ ರೇಮನ್ಸ್ ಪ್ರೆಸೆಂಟ್ ಏಜ್ ಬಿ ಎಕ್ಸ್ ಅಂತ ತಗೊಳೋಣ. ಓಕೆ, ಈಗ ನೋಡ್ರಿ 3 years ಆಗೋ ಅವನ ಏಜ್ ಏನಾಗಿರುತ್ತೆ ನೋಡ್ರಿ, 3 years ಆಗೋ. ಓಕೆ, 3 years ಆಗೋ ಅಂದ್ರೆ 3 ವರ್ಷ ಹಿಂದ್ಗಡೆ ರೇಮಾನ್ಸ್ ಏಜ್ ಏನಾಗಿರುತ್ತೆ, ರೇಮಾನ್ಸ್ ಏಜ್ ಬಂದ್ಬಿಟ್ಟು 3 years ಆಗೋ ಅಂದ್ರೆ ಮೈನಸ್ ಆಗಿರುತ್ತೆ, x -3 ಇರುತ್ತೆ. ಓಕೆ, ಆಮೇಲೆ ಇನ್ನೊಂದು ಸಿಚುವೇಶನ್ ಏನು, ಈಸ್ ಏಜ್ 5 years ಫ್ರಮ್ ನೌ. ಅವ್ರು ಏನ್ ಕೊಟ್ಟಿದ್ದಾರೆ, 5 years ಫ್ರಮ್ ನೌ. ಓಕೆ, 5 years ಫ್ರಮ್ ನೌ ಅಂದ್ರೆ 5 ವರ್ಷ ಆದ್ಮೇಲೆ. ಅವಾಗ ರೇಮಾನ್ ಏಜ್ ಏನಿರುತ್ತೆ, ರೇಮಾನ್ಸ್ ಏಜ್ ಬಂದ್ಬಿಟ್ಟು, ಓಕೆ, ಸೊ 5 ವರ್ಷ ಜಾಸ್ತಿ ಆಗಿರುತ್ತೆ. ಓಕೆ, ಅವರು ಪ್ರೆಸೆಂಟ್ ಅಲ್ಲಿ ನಿಂತ್ಕೊಂಡು 3 ವರ್ಷ ಹಿಂದೆ ಹೋದ್ರೆ x -3. ಓಕೆ, ಆ ಪ್ರೆಸೆಂಟ್ ಅಲ್ಲಿ ನಿಂತ್ಕೊಂಡು 5 ವರ್ಷ ಆದ್ಮೇಲೆ ಹೋದ್ರೆ x + 5. ಓಕೆ, ಈಗ ಕೊಟ್ರದ್ ನೋಡ್ರಿ, ದ ಸಮ್ ಆಫ್ ದ ರೆಸಿಪ್ರೋಕಲ್, ಓಕೆ, ಆಫ್ ರೇಮನ್ಸ್ ಏಜ್ 3 years ago and his age 5 years from now is 1/3. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, 3 years ago ಏಜ್ ನ ರೆಸಿಪ್ರೋಕಲ್ ಮತ್ತೆ 5 years ಫ್ರಮ್ ನೌ ನ ಅದು ರೆಸಿಪ್ರೋಕಲ್ ಮಾಡಿ ಅವ್ರಿಬ್ಬರನ್ನ ಆಡ್ ಮಾಡಿದ್ರೆ 1/3 ಬರ್ತಾ ಇದೆ ಅಂತೆ. ಓಕೆ, ಸೊ ಈಗ ನೀವು x -3 ರೆಸಿಪ್ರೋಕಲ್ ಏನಾಗುತ್ತೆ, ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ 1, ಇಲ್ಲಿ ಕೂಡ ಕೆಳಗಡೆ ಏನಿಲ್ಲ ಅಂದ್ರೆ 1. ಓಕೆ, ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಏನ್ ಬರುತ್ತೆ, 1 / x -3 ಬರುತ್ತೆ. ಪ್ಲಸ್ ಇದಕ್ಕೆ ಏನ್ ಆಡ್ ಮಾಡ್ಬೇಕು ನಾನು, ಓಕೆ, 1 / x + 5 ಆಡ್ ಮಾಡ್ಬೇಕು. ಓಕೆ, ಸೊ ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಆನ್ಸರ್, 1/3 ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ನಮಗೆ ಒಂದು ಈಕ್ವೇಶನ್ ಬಂತು, ಇದನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಓಕೆ, ಈಗ ನೀವು ನೋಡಿದ್ರೆ ಡಿನಾಮಿನೇಟರ್ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, ಎಲ್ಸಿಎಂ ಬಂದ್ಬಿಟ್ಟು, ಓಕೆ, x -3 ಇಂಟು x + 5 ಬರುತ್ತೆ. ಓಕೆ, ಈಗ ನೀವೇನ್ ಮಾಡ್ರಿ, ಫಸ್ಟ್ ನಂಬರ್ ತಗೊಳ್ರಿ. ಓಕೆ,
ಇಲ್ಲಿ ರಫ್ ಕಾಲಮ್ ತಗೊಂತೀನಿ. ಫಸ್ಟ್ ನಂಬರ್ ತಗೊಂಡ್ಬಿಟ್ಟು ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ತೀವಿ. LCM ಏನು x minus 3 into x plus 5. ಸೊ x minus 3 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು x plus 5 ಉಳಿತು. ಓಕೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರಿತೀನಿ. ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, 1 by x plus 5 ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. x minus 3 into x plus 5. ಸೊ ಅವಾಗ ಏನಾಯ್ತು x plus 5 ಕ್ಯಾನ್ಸಲ್ ಆಗಿ ಏನ್ ಉಳಿತು x minus 3 ಉಳಿತು. ಓಕೆ, ಸೊ ಇದನ್ನ ಏನ್ ಮಾಡ್ಬಿಡ್ತೀನಿ ನಾನು ಇವಾಗ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಆಮೇಲೆ ಏನು ಈಸ್ ಈಕ್ವಲ್ ಟು 1 by 3 ಇದೆ, ಅದನ್ನ ಬರ್ದ್ ಬಿಡ್ತೀನಿ. ಓಕೆ, ಸೊ ಈಸ್ ಈಕ್ವಲ್ ಟು ಏನು 1 by 3. ಓಕೆ, ಈಗ ನೀವು ನೋಡಿದ್ರೆ x plus x ಏನಾಯ್ತು 2x ಆಯ್ತು. 5 minus 3 ಏನಾಯ್ತು 2 ಆಯ್ತು. ಓಕೆ, ಆಮೇಲೆ ಈಗ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ಬೇಕು. x minus 3 into x plus 5. ಓಕೆ, ಸೊ ನಾನು ಇಲ್ಲಿ ಸಪ್ರೇಟ್ ಆಗಿ ಮಲ್ಟಿಪ್ಲೈ ಮಾಡ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, x into x x ಸ್ಕ್ವೇರ್ ಆಯ್ತು. ಆಮೇಲೆ x into 5 plus 5x ಆಯ್ತು. ಈಗ ಸೆಕೆಂಡ್ ನಂಬರ್ ತಗೊಳ್ರಿ, ಇದರಿಂದ ಮಲ್ಟಿಪ್ಲೈ ಮಾಡ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆ, 3 into x ಏನಾಯ್ತು 3x ಆಯ್ತು. ಆಮೇಲೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ. 3 5 15 ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 5x ಅಲ್ಲಿ 3x ಹೋದ್ರೆ 2x ಆಯ್ತು ಮೈನಸ್ 15. ಸೊ ಏನಾಯ್ತು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಅಂತ ಬಂತು. ಇಸ್ ಈಕ್ವಲ್ ಟು 1 by 3. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಸೊ ಇವಾಗ ಏನ್ ಮಾಡ್ರಿ, ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ ಏನಾಗುತ್ತೆ 1 into ಓಕೆ 1 into x ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಇಸ್ ಈಕ್ವಲ್ ಟು 3 into 2x ಪ್ಲಸ್ 2. ಓಕೆ, ಸೊ 1 into ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ಇರುತ್ತೆ. ಓಕೆ, ಆಮೇಲೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 into 2x 6x ಪ್ಲಸ್ 3 2s 6. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಎಲ್ಲವೂ ಒಂದ್ ಕಡೆ ತಗೊಂಡ್ಬರ್ತೀನಿ. x ಸ್ಕ್ವೇರ್ ಪ್ಲಸ್ 2x. ಓಕೆ, ಈ ಪ್ಲಸ್ 6x ಈ ಕಡೆ ಬಂದ್ರೆ ಮೈನಸ್ 6x. ಓಕೆ, ಮೈನಸ್ 15. ಓಕೆ, ಈ ಪ್ಲಸ್ 6 ಈ ಕಡೆ ಬಂದ್ರೆ ಏನಾಗುತ್ತೆ ನೋಡ್ರಿ, ಪ್ಲಸ್ 6 ಈ ಕಡೆ ಬಂದ್ರೆ ಮೈನಸ್ 6 ಆಯ್ತು ಈಕ್ವಲ್ ಟು 0. ಈಗ x ಸ್ಕ್ವೇರ್. ಓಕೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 6x ಅಲ್ಲಿ 2x ಹೋದ್ರೆ 4x. ಓಕೆ, ಈಗ ನೀವು ನೋಡಿದ್ರೆ 2 ಮೈನಸ್ ಇದೆ, 2 ಮೈನಸ್ ಇದ್ದಾಗ ಏನ್ ಮಾಡ್ಬೇಕು ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 15 ಪ್ಲಸ್ 6 ಏನು 21 ಈಕ್ವಲ್ ಟು 0. ಸೊ ಇವಾಗ ನಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದಿದೆ. ಓಕೆ, ಸೊ ನಾನೀಗ ಕ್ವಾಡ್ರಾಟಿಕ್ ಈಕ್ವೇಶನ್ ಬರ್ತೀನಿ. ಏನದು x ಸ್ಕ್ವೇರ್ ಮೈನಸ್ 4x ಮೈನಸ್ 21 ಈಕ್ವಲ್ ಟು 0. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ನೋಡ್ರಿ. ಓಕೆ, ಸೊ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ನ ಪ್ರಾಡಕ್ಟ್ ಅಂತ ತಗೊಂತೀವಿ. ಓಕೆ, ಮಿಡಲ್ ನಂಬರ್ ನ ಸಮ್ ಅಂತ ತಗೊಂತೀವಿ. ಓಕೆ, ಇಲ್ಲಿ ರಫ್ ಕಾಲಮ್ ಅಲ್ಲಿ ಬರೀತೀನಿ. ಪ್ರಾಡಕ್ಟ್ ಬಂದ್ಬಿಟ್ಟು ಏನು x ಸ್ಕ್ವೇರ್ ಇಂಟು ಮೈನಸ್ 21. ಪ್ರಾಡಕ್ಟ್ ಬಂದ್ಬಿಟ್ಟು ಮೈನಸ್ 21 x ಸ್ಕ್ವೇರ್ ಅಂತ ಗೊತ್ತಾಯ್ತು. ಈಗ ಸಮ್ ಬಂದ್ಬಿಟ್ಟು ನೋಡ್ರಿ. ಓಕೆ, ಏನಿದೆ ಮೈನಸ್ 4x ಇದೆ. ಓಕೆ, ಸೊ ಇವಾಗ ನೀವು ಎರಡ್ ನಂಬರ್ ಫೈಂಡ್ ಮಾಡ್ಬೇಕು. ಓಕೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ 21 ಬರಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರಬೇಕು. ಸೊ ಪ್ರಾಡಕ್ಟ್ ಇರೋ ನಂಬರ್ ತಗೊಳ್ರಿ. ಓಕೆ, ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. 3 7s. ಓಕೆ, ಸೊ ಈಗ ನೀವು ನೋಡಿದ್ರೆ 3 7s 21 ಬರುತ್ತೆ. 7 ಅಲ್ಲಿ 3 ಹೋದ್ರೆ 4. ಓಕೆ, ಸೊ ಎರಡ್ ನಂಬರ್ ಗೊತ್ತಾಯ್ತು. ಏನದು 3x ಇನ್ನೊಂದು 7x. ಓಕೆ, ಸೊ ಸಮ್ ಇರೋ ಸೈನ್ ನ ಓಕೆ ಇವ್ರಿಬ್ರಲ್ಲಿ ಯಾವ ದೊಡ್ಡ ನಂಬರ್ ಇದೆ ಅದು ಕೊಡ್ರಿ. ಓಕೆ, ಮೈನಸ್ ಇದೆ, ಅದನ್ನ ದೊಡ್ಡ ನಂಬರ್ ಅಂದ್ರೆ ಇದು ಕೊಡ್ಬೇಕು. ಮೈನಸ್ 7x ಆಯ್ತು. ಈಗ ನೀವು ನೋಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬರ್ಬೇಕು. ಅಂದ್ರೆ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕು ಮೈನಸ್. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಇದು ಮೈನಸ್ ಇದೆ, ಇದರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬರ್ಬೇಕಾದ್ರೆ ಇದು ಪ್ಲಸ್ ಇರ್ಬೇಕು. ಸೊ ಇದು ಪ್ಲಸ್ ಆಯ್ತು. ಈಗ ಚೆಕ್ ಮಾಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್. 3 7s 21. x ಇಂಟು x x ಸ್ಕ್ವೇರ್. ಓಕೆ, ಈಗ ಇವ್ರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಮೈನಸ್ 7x ಪ್ಲಸ್ 3x ಮಾಡಿದ್ರೆ ಮೈನಸ್ 4x ಬರುತ್ತೆ. ಓಕೆ, ಇವಾಗ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರಿಬೇಕು. ಆಮೇಲೆ ಪ್ಲಸ್ 3x ಮೈನಸ್ 7x. ಓಕೆ, ಬರೆದ್ಬಿಟ್ಟು ಆಮೇಲೆ ಥರ್ಡ್ ನಂಬರ್ ಆಸ್ ಇಟ್ ಈಸ್ ಬರಿಬೇಕು. ಓಕೆ, ಸೊ ನೀವು ಮಿಡಲ್ ನಂಬರ್ ಬರೀಲಾರ್ದಂಗೆ ಇವೆರಡು ನಂಬರ್ ಬರಿಬೇಕು. ಯಾಕಂದ್ರೆ ಇದನ್ನ ಸ್ಪ್ಲಿಟ್ ಮಾಡಿದೀವಿ ಅಷ್ಟೇ. ಓಕೆ, ಈಗ ಇವ್ರಿಬ್ರಲ್ಲಿ ಕಾಮನ್, ಇವ್ರಿಬ್ರಲ್ಲಿ ಕಾಮನ್. ಏನ್ ಕಾಮನ್ ತೆಗಿಬಹುದು x.
ಸೊ ಏನಾಯ್ತು x+3 ಆಯ್ತು. ಓಕೆ, ಇಲ್ಲಿ x+3 ಬಂದಿದೆ ಅಂದ್ರೆ ಇಲ್ಲಿ ಕೂಡ x+3 ಬರ್ಲೇಬೇಕು. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ಇಲ್ಲೊಂದು ಅಂಡರ್ಲೈನ್ ಹಾಕ್ತೀನಿ. ಈಗ ನಮಗೆ ನೋಡ್ರಿ ಏನ್ ಬರ್ಬೇಕು, -7x ಬರ್ಬೇಕು. ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ -7x ಬರ್ಬೇಕು. ಸೊ ಅವಾಗ ಇಲ್ಲಿ ಏನ್ ಬರಬೇಕು, -7. ಓಕೆ, ಈಗ ಚೆಕ್ ಮಾಡ್ರಿ, -7 × x -7x, ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್, 7 3 × 21. ಓಕೆ, ಸೊ ಕರೆಕ್ಟ್ ಇದೆ. ಈಗ ಮತ್ತೆ ಇವ್ರಿಬ್ರಲ್ಲಿ ಕಾಮನ್ ತೆಗಿಬೇಕು. ಇವ್ರಿಬ್ರಲ್ಲಿ ಕಾಮನ್ ಏನು, x+3. ಓಕೆ, ಏನ್ ಉಳಿತು ಇಲ್ಲಿ, x ಉಳಿತು, ಇಲ್ಲಿ -7 ಉಳಿತು, ಈಕ್ವಲ್ ಟು 0. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಈಗ. ಓಕೆ, ಈಗ ನೋಡ್ರಿ ನಿಮಗೆ ಆನ್ಸರ್ 0 ಬರ್ಬೇಕಂದ್ರೆ ಓಕೆ ಏನಾಗಿರ್ಬೇಕು, ಐದರ್ ಈ ನಂಬರ್ ಆದ್ರೂ 0 ಆಗಿರ್ಬೇಕು, ಇಲ್ಲಾಂದ್ರೆ ಈ ನಂಬರ್ ಆದ್ರೂ 0 ಆಗಿರ್ಬೇಕು. ಯಾಕಂದ್ರೆ 0 ಇಂದ ಮಲ್ಟಿಪ್ಲೈ ಆಡಿದ್ರೇನೆ 0 ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಓಕೆ, ಸೊ ನೀವೇನ್ ಮಾಡ್ಬೇಕು ನೋಡ್ರಿ, ಐದರ್ x+3 ಆದ್ರೂ 0 ಇರಬೇಕು. ಓಕೆ, ಆರ್ x-7 ಆದ್ರೂ 0 ಇರಬೇಕು. ಈ +3 ಆ ಕಡೆ ಹೋದ್ರೆ -3. ಓಕೆ, ಈ -7 ಆ ಕಡೆ ಹೋದ್ರೆ +7. ಓಕೆ, ಸೊ ಒಂದು ಮೈನಸ್ ಒಂದು ಪ್ಲಸ್. ಈಗ ನಾನು ಎಕ್ಸ್ ನ ಏನಂತ ತಗೊಂಡಿದ್ದೆ ನೋಡ್ರಿ, ಎಕ್ಸ್ ನ ನಾನು ಓಕೆ ರೇಮನ್ಸ್ ಪರ್ಸೆಂಟೇಜ್, ಓಕೆ ಅದನ್ನೇ ಕಂಡುಹಿಡಿಬೇಕು. ಓಕೆ, ಸೊ ಎಕ್ಸ್ ಬಂದ್ಬಿಟ್ಟು ರೇಮನ್ಸ್ ಪರ್ಸೆಂಟೇಜ್. ಓಕೆ, ಸೊ ನೀವೇ ನೋಡ್ರಿ ಏಜ್ ನೆಗೆಟಿವ್ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಏನ್ ಬರಿತೀವಿ ಅಂದ್ರೆ, ಸಿನ್ಸ್ ಏಜ್ ಕೆನಾಟ್ ಬಿ ನೆಗೆಟಿವ್, ಏಜ್ ಕೆನಾಟ್ ಬಿ ನೆಗೆಟಿವ್, x = 7 ಅಂತ ತಗೊಂತೀವಿ. ಓಕೆ, -3 ತಗೊಳಕ್ ಬರಲ್ಲ, ಯಾಕಂದ್ರೆ ನೆಗೆಟಿವ್ ಇರಲ್ಲ. ಸೊ x = 7 ತಗೋಬೇಕು. ಸೊ ಅದಕ್ಕೋಸ್ಕರ ರೇಮನ್ಸ್ ಪರ್ಸೆಂಟೇಜ್ x = 7 ಇಯರ್ಸ್. ಓಕೆ, ಇದು ಬಂದ್ಬಿಟ್ಟು ರೇಮನ್ಸ್ ಪ್ರೆಸೆಂಟ್ ಏಜ್. ಓಕೆನಾ. ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಟ್ರೈನ್ ಟ್ರಾವೆಲ್ಸ್ 360 ಕಿಲೋಮೀಟರ್ ಅಟ್ ಅ ಯೂನಿಫಾರ್ಮ್ ಸ್ಪೀಡ್. ಓಕೆ, ಸೊ ಅವರು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಡಿಸ್ಟೆನ್ಸ್ ಬಂದ್ಬಿಟ್ಟು ಎಷ್ಟು, 360 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 5 km/h more, it would have taken 1 hour less for the same journey. Find the speed of the train. ಓಕೆ, ಸೊ ನಾವ್ ಇವಾಗ ಏನ್ ಕಂಡಿಡ್ಬೇಕು, ಸ್ಪೀಡ್ ಆಫ್ ದ ಟ್ರೈನ್ ಕಂಡಿಡಿಬೇಕು. ಸೊ ನಾನೇನ್ ಮಾಡ್ತೀನಿ, ಲೆಟ್ ದ speed of the train be x ಅಂತ ತಗೊಂತೀನಿ. ಓಕೆ, ಸೊ ಇವಾಗ ಡಿಸ್ಟೆನ್ಸ್ ಬಂದ್ಬಿಟ್ಟು 360 ಕಿಲೋಮೀಟರ್, ಸ್ಪೀಡ್ ಆಫ್ ದ ಟ್ರೈನ್ ನಾವು x ಅಂತ ತಗೊಂಡಿವಿ. ಓಕೆ, ಸೊ ಈಗ ನಿಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಏನು, ಸ್ಪೀಡ್ = ಏನು, ಡಿಸ್ಟೆನ್ಸ್ ಬೈ ಟೈಮ್ ಅಂತ ಗೊತ್ತು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಇದು ಮೇಲೆ ಹೋಗುತ್ತೆ. ಅವಾಗ ಟೈಮ್ = ಏನಾಗುತ್ತೆ, ಡಿಸ್ಟೆನ್ಸ್ ಬೈ ಓಕೆ ಈ ಸ್ಪೀಡ್ ಕೆಳಗಡೆ ಬರುತ್ತೆ. ಸೊ ಟೈಮ್ ಫಾರ್ಮುಲಾ ಏನ್ ಇವಾಗ, ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಸೊ ನಥಿಂಗ್ ಬಟ್ ಏನಂತ ಬರೀಬಹುದು, t = d/s. ಓಕೆ, ಸೊ ನಾನು ಇಲ್ಲಿ ಏನ್ ಬರೀತೀನಿ, t = d/s. ಓಕೆ, ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಈಗ ನಾನು ಈ ಸಿಚುವೇಶನ್ t1 ಅಂತ ತಗೊಂತೀನಿ. ಡಿಸ್ಟೆನ್ಸ್ ಗೊತ್ತು ಎಷ್ಟು, 360 ಅಂತ ಗೊತ್ತು, ಡಿವೈಡೆಡ್ ಬೈ ಸ್ಪೀಡ್ ಬಂದ್ಬಿಟ್ಟು x. ಓಕೆ, ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ರು ಅವರು, ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 5 km/h more. ಓಕೆ, ಈಗ ನೀವೇ ನೋಡ್ರಿ, ಇಫ್ ಸ್ಪೀಡ್ had been okay one ನಿಮಿಷ, if speed had been 5 km/h more. ಓಕೆ, ಸೊ ಅವಾಗ ಸ್ಪೀಡ್ ಏನಾಗುತ್ತೆ, ಸ್ಪೀಡ್ ಬಂದ್ಬಿಟ್ಟು ಓಕೆ ಮೊದಲು x ಇತ್ತು, ಈಗ 5 ಜಾಸ್ತಿ ಆದ್ರೆ ಏನಾಗುತ್ತೆ, x+5 ಆಗುತ್ತೆ. ಓಕೆ, ಈಗ it would have taken 1 hour less for the same journey. ಸೇಮ್ ಜರ್ನಿ ಅಂದ್ರೆ ಡಿಸ್ಟೆನ್ಸ್ ಸೇಮ್ ಇದೆ. ಸೊ ಡಿಸ್ಟೆನ್ಸ್ ಏನ್ ಕೊಟ್ಟಿದ್ದಾರೆ, 360 ಅಂತಾನೆ ಕೊಟ್ಟಿದ್ದಾರೆ. ಓಕೆ, 360 ಕಿಲೋಮೀಟರ್. ಇದರಲ್ಲಿ ಟೈಮ್ ಏನಾಗುತ್ತೆ ನೋಡ್ರಿ, ಟೈಮ್ = ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ನಾನು ಇದನ್ನ t2 ಅಂತ ಬರೀತೀನಿ. ಡಿಸ್ಟೆನ್ಸ್ ಬಂದ್ಬಿಟ್ಟು 360, ಸ್ಪೀಡ್ ಬಂದ್ಬಿಟ್ಟು ಏನಿದೆ, x+5 ಆಗಿದೆ.
ಓಕೆ, ಇದು ಈಕ್ವೇಶನ್ 2. ಓಕೆ, ಈಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಎರಡು ಸಿಚುವೇಶನ್ ಅಲ್ಲಿ ಓಕೆ ಕೇಸ್ 1 ಕೇಸ್ 2 ಅಲ್ಲಿ ಇವ್ರಿಬ್ಬರ ಮಧ್ಯೆ ಟೈಮ್ ಡಿಫರೆನ್ಸ್ ಬಂದ್ಬಿಟ್ಟು ಎಷ್ಟು 1 ಅವರ್. ಓಕೆ, ಸೊ 1 ಅವರ್ ಡಿಫರೆನ್ಸ್ ಇದೆ. ಓಕೆ, ಸೊ ಈಗ ನೀವು ನನಗೆ ಹೇಳ್ರಿ ಯಾವ್ದು ಬೇಗ ಹೋಗುತ್ತೆ? ಇದು ಸ್ಪೀಡ್ ಜಾಸ್ತಿ ಇರೋದ್ರಿಂದ ಇದು ಬೇಗ ಹೋಗುತ್ತೆ, ಅಂದ್ರೆ ಇದ್ರ ಟೈಮು ಕಡಿಮೆ. ಓಕೆ, ಸೊ ಇದ್ರ ಟೈಮು ಕಡಿಮೆ, ಓಕೆ, ಇದ್ರ ಟೈಮು ಜಾಸ್ತಿ. ಓಕೆ, ಇದು ಸ್ಪೀಡ್ ಕಡಿಮೆ ಇರೋದ್ರಿಂದ ಓಕೆ ಇದು ಜಾಸ್ತಿ ಟೈಮ್ ತಗೊಳುತ್ತೆ, ಇದು ಸ್ಪೀಡ್ ಜಾಸ್ತಿ ಇರೋದ್ರಿಂದ ಇದು ಕಡಿಮೆ ಟೈಮ್ ತಗೊಳುತ್ತೆ. ಓಕೆ, ಎಷ್ಟು ಕಡಿಮೆ ತಗೊಳುತ್ತೆ? 1 ಅವರ್ ಕಡಿಮೆ. ಸೊ ಅಂದ್ರೆ ಈಗ ಟೈಮ್ ಯಾರು ಜಾಸ್ತಿ ತಗೊಳೋದು? ಇವನು. ಓಕೆ, ಇವಂದ್ರಲ್ಲಿ ಈ ಟೈಮ್ ನ ಮೈನಸ್ ಮಾಡಿದ್ರೆ T1 ಮೈನಸ್ T2 ಮಾಡಿದ್ರೆ ಎಷ್ಟು ಬರುತ್ತೆ? 1. ಓಕೆ, ಸೊ ಯಾರು ಜಾಸ್ತಿ ಟೈಮ್ ತಗೊಂತಾರಲ್ಲ ಅವ್ರನ್ನ ಫಸ್ಟ್ ಬರಿಬೇಕು. ಓಕೆ, ಸೊ ಇಲ್ಲಿ ಸ್ಪೀಡ್ ಇವನ್ ಜಾಸ್ತಿ ಇದೆ, ಇವನ್ ಕಡಿಮೆ ಟೈಮ್. ಓಕೆ, ಸೊ ಅವಾಗ ಇವನ್ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ಇವಂದ್ರಲ್ಲಿ ಓಕೆ T2 ನ ಮೈನಸ್ ಮಾಡ್ಬೇಕು. T1 ಮೈನಸ್ T2 ಮಾಡಿದ್ರೆ ಓಕೆ ಎಷ್ಟು ಬರ್ತಾ ಇದೆ? ಎಷ್ಟು ಡಿಫ್ರೆನ್ಸ್? 1 ಅವರ್. ಸೊ ಇಲ್ಲಿ ಏನ್ ಬರಿತೀನಿ? 1 ಅಂತ ಬರಿತೀನಿ. ಓಕೆ, T1 ಮೈನಸ್ T2 ಇಸ್ ಈಕ್ವಲ್ ಟು 1. ಈಗ T1 ವ್ಯಾಲ್ಯೂ ಏನು? T1 ವ್ಯಾಲ್ಯೂ ಬಂದ್ಬಿಟ್ಟು 360 ಡಿವೈಡೆಡ್ ಬೈ ಎಕ್ಸ್ ಮೈನಸ್ T2 ವ್ಯಾಲ್ಯೂ ಏನಿದೆ ನೋಡ್ರಿ, T2 ವ್ಯಾಲ್ಯೂ ಬಂದ್ಬಿಟ್ಟು 360 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಇದೆ. ಓಕೆ, ಇಸ್ ಈಕ್ವಲ್ ಟು 1. ಓಕೆ, ಈಗ ನೀವು ನೋಡಿದ್ರೆ ಡಿನಾಮಿನೇಟರ್ ಎಲ್ಸಿಎಂ ಮಾಡ್ತೀನಿ, ಏನಾಗುತ್ತೆ? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5. ಓಕೆ, ಸೊ ಇವಾಗ ನಾವೇನ್ ಮಾಡೋಣ? ಓಕೆ, ಇದ್ರಲ್ಲಿರೋ ಫಸ್ಟ್ ನಂಬರ್ ತಗೊಳೋಣ. ಓಕೆ, ಸೊ ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಏನದು? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5. ಸೊ ಏನಾಗುತ್ತೆ? ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು? 360 ಇಂಟು ಎಕ್ಸ್ ಪ್ಲಸ್ 5 ಮೈನಸ್. ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಕೂಡ ನೀವು ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ಸಿಎಂ ಏನ್? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5, ಎಕ್ಸ್ ಪ್ಲಸ್ 5 ಎಕ್ಸ್ ಪ್ಲಸ್ 5 ಕ್ಯಾನ್ಸಲ್, ಏನ್ ಉಳಿತು? 360 ಎಕ್ಸ್ ಉಳಿತು. ಓಕೆ, ಇಸ್ ಈಕ್ವಲ್ ಟು 1. ಓಕೆ, ಈಗ ನೀವು ನೋಡಿದ್ರೆ ಮಲ್ಟಿಪ್ಲೈ ಮಾಡ್ರಿ. 360 ಇಂಟು ಎಕ್ಸ್ ಏನಾಗುತ್ತೆ? 360 ಎಕ್ಸ್ ಆಗುತ್ತೆ. ಆಮೇಲೆ 5 ಇಂದ ಕೂಡ ಮಲ್ಟಿಪ್ಲೈ ಮಾಡ್ಬೇಕು, ಪ್ಲಸ್ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 0 0, 5 6 30, 3 ಕ್ಯಾರಿ, 5 3 15 ಪ್ಲಸ್ 3 1800 ಆಯ್ತು. ಮೈನಸ್ 360 ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು 5x ಈಕ್ವಲ್ ಟು 1. ಓಕೆ, ಸೊ ನಾನೇನ್ ಮಾಡ್ತೀನಿ? ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೀವು ನೋಡಿದ್ರೆ ಪ್ಲಸ್ 360x ಮೈನಸ್ 360x ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಓಕೆ ಈಗ ನಾನೇನ್ ಮಾಡ್ತೀನಿ? ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓಕೆ ಏನಾಗುತ್ತೆ? ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಬರುತ್ತೆ. ಓಕೆ, ಸೊ ಇವ್ರಿಬ್ಬರನ್ನ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಇರುತ್ತೆ. ಈಸ್ ಈಕ್ವಲ್ ಟು ಓಕೆ 1800 ಇಂಟು 1. ಓಕೆ, ಏನಾಗುತ್ತೆ? 1800 ಆಗುತ್ತೆ. ಓಕೆ, ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಈ ಪ್ಲಸ್ 1800 ಈ ಕಡೆ ಬಂದ್ರೆ ಮೈನಸ್ 1800 ಈಕ್ವಲ್ ಟು 0 ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಇದು ಯಾವ ಟೈಪ್ ಇದೆ? ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆ, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ. ಸೊ ಅದನ್ನ ಬರೀತೀನಿ. ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ a ವ್ಯಾಲ್ಯೂ 1, b ವ್ಯಾಲ್ಯೂ 5, c ವ್ಯಾಲ್ಯೂ ಏನಿದೆ? ಇಲ್ಲಿ ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಸೈನ್ ಆಗ್ಬೇಕು. ಓಕೆ, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದ್ದಾಗ ಮೈನಸ್ ತಗೋಬೇಕು. 1800. ಓಕೆ, ಸೊ ನಾನು ಇವಾಗ ಇದನ್ನ ಕ್ವಾಡ್ರಾಟಿಕ್ ಫಾರ್ಮುಲಾ ಇಂದ ಸಾಲ್ವ್ ಮಾಡ್ತೀನಿ. ಫಾರ್ಮುಲಾ ಏನು? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವಯರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಇದ್ದಲ್ಲಿ 5 ಹಾಕ್ರಿ, ಪ್ಲಸ್ ಆರ್ ಮೈನಸ್ ರೂಟ್ ಬಿ ವ್ಯಾಲ್ಯೂ ಏನು? 5 ಸ್ಕ್ವಯರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ ಏನು? ಸಿ ವ್ಯಾಲ್ಯೂ ಮೈನಸ್ 1800 ಇದೆ, ಮೈನಸ್ 1800 ಹಾಕ್ತೀನಿ. ಹೋಲ್ ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ ಏನಿದೆ? 1 ಇದೆ. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಪ್ಲಸ್ ಆರ್ ಮೈನಸ್ ಓಕೆ, ಸೊ 5 ಸ್ಕ್ವೇರ್ ಏನಾಗುತ್ತೆ ನೋಡ್ರಿ? 5 ಸ್ಕ್ವೇರ್ ಬಂದ್ಬಿಟ್ಟು 25 ಆಗುತ್ತೆ. ಮೈನಸ್ ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡ್ತು. ಓಕೆ, ಈಗ 18 4 72. ಓಕೆ,
ಇಲ್ಲಿ 2 0 ಇದೆ, 2 0 ಬರೀತೀನಿ. ಹೋಲ್ ಡಿವೈಡೆಡ್ ಬೈ 2 1 2. ಓಕೆ, ಈಗ ಏನಾಗುತ್ತೆ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು -5 ಪ್ಲಸ್ ಆರ್ ಮೈನಸ್ ರೂಟ್ 7200 ಪ್ಲಸ್ 25 ಏನಾಯ್ತು, 7225 ಆಯ್ತು. ಹೋಲ್ ಡಿವೈಡೆಡ್ ಬೈ 2. ಓಕೆ, ಈಗ ಎಕ್ಸ್ ಈಕ್ವಲ್ ಟು -5 ಪ್ಲಸ್ ಆರ್ ಮೈನಸ್, ಇದು ರೂಟ್ ಯಾವ ತರ ಕಂಡುಹಿಡಿಬೇಕು ನೋಡ್ರಿ. ಓಕೆ, ಸೊ 7225. ಓಕೆ, ಇದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂಡು ಹೋಗ್ರಿ. 5 ಟೇಬಲ್ ಅಲ್ಲಿ ಹೋಗುತ್ತೆ. ಓಕೆ, 5 1 5, ಎಷ್ಟು ಉಳಿತು 2, 5 4 20. ಓಕೆ, ಎಷ್ಟು ಉಳಿತು 2, 5 4 20. ಓಕೆ, ಮತ್ತೆ 2 ಉಳಿತು, 5 5 25. ಮತ್ತೆ 5 ಟೇಬಲ್ ಅಲ್ಲಿ ಹೋಗುತ್ತೆ, 5 2 10. ಓಕೆ, ಎಷ್ಟು ಉಳಿತು, 5 2 10 ಅಂದ್ರೆ 4 ಉಳಿತು, 44. ಓಕೆ, ಸೊ 5 8 40, 4 ಉಳಿತು 45, 5 9 45. ಓಕೆ, ಸೊ 289 ಬಂದ್ಬಿಟ್ಟು ಏನು, 17 ಸ್ಕ್ವೇರ್, 17 1 17. ಓಕೆ, ಎಷ್ಟು ಉಳಿತು, 11 ಉಳಿತು, 119 ಅಂದ್ರೆ 17 7 119. ಸೊ 17 1 17. ಸೊ ಇವಾಗ ನಾವ್ ಏನ್ ಬರಿಬಹುದು, 7225 ನ 5 ಇಂಟು 5 ಇಂಟು 17 ಇಂಟು 17 ಅಂತ ಬರಿಬಹುದು. ಹೋಲ್ ಡಿವೈಡೆಡ್ ಬೈ 2. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು -5 ಪ್ಲಸ್ ಆರ್ ಮೈನಸ್ 2 5 ಇದ್ರೆ ರೂಟ್ ಇಂದ 1 5 ಹೊರಗಡೆ ಬರುತ್ತೆ. 2 17 ಇದ್ರೆ ರೂಟ್ ಇಂದ 117 ಹೊರಗಡೆ ಬರುತ್ತೆ. ಹೋಲ್ ಡಿವೈಡೆಡ್ ಬೈ 2. ಓಕೆ, ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ಎಕ್ಸ್ ಇಸ್ ಈಕ್ವಲ್ ಟು -5 ಪ್ಲಸ್ ಆರ್ ಮೈನಸ್ 17 5 ಏನಾಗುತ್ತೆ ನೋಡ್ರಿ, 5 7 35. ಓಕೆ, 3 ಕ್ಯಾರಿ, 5 1 5 5 ಪ್ಲಸ್ 3 8 ಆಯ್ತು. ಓಕೆ, ಹೋಲ್ ಡಿವೈಡೆಡ್ ಬೈ 2. ಈಗ ಎಕ್ಸ್ ಈಕ್ವಲ್ ಟು ಏನು, ಐದರ್ 1 -5 ಪ್ಲಸ್ 85 by 2 or x is equal to -5 minus 85 by 2. Okay, so x is equal to 1 minus plus ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 85 ಅಲ್ಲಿ 5 ಹೋದ್ರೆ 80 ಡಿವೈಡೆಡ್ ಬೈ 2 ಆರ್ ಎಕ್ಸ್ ಈಕ್ವಲ್ ಟು 2 ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 85 ಪ್ಲಸ್ 5 90, 90 by 2 ಆಯ್ತು. ಕ್ಯಾನ್ಸಲ್ ಮಾಡಿದ್ರೆ 2 1 240 ಎಕ್ಸ್ ವ್ಯಾಲ್ಯೂ 40 ಬಂತು ಒಂದು. ಇನ್ನೊಂದು ಬಂದ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು 2 1 245 -45 ಬಂತು. ಓಕೆ, ಸೊ ಈಗ ನೀವು ನೋಡಿದ್ರೆ ಓಕೆ, ನಾವು ಎಕ್ಸ್ ನ ಏನಂತ ತಗೊಂಡಿದ್ವಿ, ಎಕ್ಸ್ ನ ನಾವು ನಥಿಂಗ್ ಬಟ್ ಏನು, ಎಕ್ಸ್ ನ ಸ್ಪೀಡ್ ಆಫ್ ದ ಟ್ರೈನ್ ತಗೊಂಡಿದ್ವಿ. ಸೊ ನಾವು ಸ್ಪೀಡ್ ಆಫ್ ದ ಟ್ರೈನ್ ಕಂಡಿಬೇಕು. ಓಕೆ, ಸೊ ಈಗ ನೀವು ನೋಡಿದ್ರೆ ಓಕೆ, 2 ವ್ಯಾಲ್ಯೂ ಬಂದಿದೆ. ಓಕೆ, ಸ್ಪೀಡ್ ಯಾವಾಗಲೂ ನೆಗೆಟಿವ್ ಇರಲ್ಲ, ಸೊ ಈ ಮೈನಸ್ ತಗೊಳಕ್ ಬರಲ್ಲ. ಸೊ ಸಿನ್ಸ್ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್, ಎಕ್ಸ್ ಈಕ್ವಲ್ ಟು 40. ಓಕೆ, ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು. ಸೊ ಎಕ್ಸ್ ಅಂದ್ರೆ ನಥಿಂಗ್ ಬಟ್ ಸ್ಪೀಡ್ ಆಫ್ ದ ಟ್ರೈನ್. ಸೊ ಈಗ ಏನ್ ಬರ್ತೀನಿ, ಸ್ಪೀಡ್ ಆಫ್ ದ ಟ್ರೈನ್ ಇಸ್ ಈಕ್ವಲ್ ಟು ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 40. ಓಕೆ, 40 km/h. ಓಕೆ, ಇದು ಬಂದ್ಬಿಟ್ಟು ಸ್ಪೀಡ್ ಆಫ್ ದ ಟ್ರೈನ್. ಓಕೆನಾ. 4th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ದ ಲೆಂತ್ ಆಫ್ ದ ಹೈಪೋಟೆನ್ಯೂಸ್ ಇಸ್ 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನೀಗ ಏನ್ ಮಾಡ್ತೀನಿ, ಒಂದು ಡಯಾಗ್ರಾಮ್ ಹಾಕ್ಬಿಡ್ತೀನಿ. ಓಕೆ, ರೈಟ್ ಆಂಗಲ್ದು ಒಂದು ಟ್ರಯಾಂಗಲ್ ಇದೆ. ಓಕೆ, ಇದು 90 ಡಿಗ್ರಿ ಅಂದ್ರೆ ಈ 90 ಡಿಗ್ರಿ ಅಪೋಸಿಟ್ ಬಂದ್ಬಿಟ್ಟು ಏನಿರುತ್ತೆ, ಹೈಪೋಟೆನ್ಯೂಸ್ ಇರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಹೈಪೋಟೆನ್ಯೂಸ್. ಓಕೆ, ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 13 ಸೆಂಟಿಮೀಟರ್. ಓಕೆ, ಸೊ ನಾನಿಲ್ಲಿ 13 ಸೆಂಟಿಮೀಟರ್ ಅಂತ ಬರೀತೀನಿ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಅಮಾಂಗ್ ದ ರಿಮೈನಿಂಗ್ 2 sides the length of one side is 7 centimeter more than the other side. Okay, so ಈಗ ಇಲ್ಲಿ ನೀವು ನೋಡಿದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಲೆಂತ್ ಆಫ್ ಒನ್ ಸೈಡ್ ಈ 7 ಸೆಂಟಿಮೀಟರ್ ಮೋರ್ ದನ್ ಅದರ್ ಸೈಡ್. ಇಲ್ಲಿ ಏನ್ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ಒನ್ ಸೈಡ್ ನ ಅದರ್ ಸೈಡ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಾವೇನ್ ಮಾಡ್ಬೇಕಂದ್ರೆ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ರಲ್ಲ ಅವ್ರನ್ನ ಎಕ್ಸ್ ಅಂತ ತಗೊಂತೀನಿ. ಸೊ ನಾನೇನ್ ಮಾಡ್ತೀನಿ, ಲೆಟ್ ದ ಅದರ್ ಸೈಡ್ ಬಿ ಎಕ್ಸ್ ಅಂತ ತಗೊಂತೀನಿ. ಓಕೆ, ಸೊ ಲೆಟ್ ದ ಅದರ್ ಸೈಡ್ ನ ಎಕ್ಸ್ ಅಂತ ತಗೊಂಡ್ರೆ ಇವಾಗ ಸ್ಟೇಟ್ಮೆಂಟ್ ಹೋದ್ರಿ, ದ ಲೆಂತ್ ಆಫ್ ಒನ್ ಸೈಡ್. ಓಕೆ, ಸೊ ಒನ್ ಸೈಡ್ ಈಸ್ ಅಂದ್ರೆ ನಥಿಂಗ್ ಬಟ್ ಏನು, ಈಸ್ ಅಂದ್ರೆ ಈಕ್ವಲ್ ಟು
ಓಕೆ ಆಮೇಲೆ ಏನ್ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಮೋರ್ ಓಕೆ 7 ಸೆಂಟಿಮೀಟರ್ ಮೋರ್ ಅಂದ್ರೆ ಪ್ಲಸ್ ಓಕೆ ಆಮೇಲೆ ದೆನ್ ದ ಅದರ್ ಸೈಡ್ ಓಕೆ ಈಗ ನೀವು ನೋಡಿದ್ರೆ 7 ಪ್ಲಸ್ ಅದರ್ ಸೈಡ್ ನ ಏನಂತ ತಗೊಂಡಿದ್ದಾರೆ ಎಕ್ಸ್ ಅಂತ ತಗೊಂಡಿದ್ದಾರೆ ಸೊ ಆ ಒಂದ್ ಸೈಡ್ ಬಂದ್ಬಿಟ್ಟು ಏನು 7 ಪ್ಲಸ್ ಎಕ್ಸ್ ಓಕೆ ಸೊ ಈಗ ನೀವೇನ್ ಮಾಡ್ರಿ ಇವೆರಡರಲ್ಲಿ ಯಾವ್ದಾದ್ರು ಒಂದ್ ಸೈಡ್ ಎಕ್ಸ್ ಅಂತ ತಗೊಳ್ರಿ ಇನ್ನೊಂದ 7 ಪ್ಲಸ್ ಎಕ್ಸ್ ಅಂತ ತಗೊಳ್ರಿ ಸೊ ನಾನೇನ್ ಮಾಡ್ತೀನಿ ಇದನ್ನ ಎಕ್ಸ್ ಅಂತ ತಗೊಂತೀನಿ ಇನ್ನೊಂದನ್ನ 7 ಪ್ಲಸ್ ಎಕ್ಸ್ ಅಂತ ತಗೊಂತೀನಿ ಓಕೆನಾ ಸೊ ಇವಾಗ ನಮಗೆ 3 ಸೈಡ್ ಗೊತ್ತಾಯ್ತು ಈಗ ನಾವು ಫೈಂಡ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಓಕೆ ಇವೆರಡು ಸೈಡ್ ಫೈಂಡ್ ಮಾಡ್ಬೇಕು ಓಕೆ ಈಗ ನೀವು ನೋಡಿದ್ರೆ ಈಗ ಇದು ಹೈಪೋಟೆನ್ಸ್ ಆದ್ರೆ ಓಕೆ ಈ ಸ್ಟ್ರೇಟ್ ಲೈನ್ ಏನಾಗುತ್ತೆ ಆಲ್ಟಿಟ್ಯೂಡ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಆಲ್ಟಿಟ್ಯೂಡ್ ಓಕೆ ಈ ಆಲ್ಟಿಟ್ಯೂಡ್ ಯಾರ ಮೇಲೆ ನಿಂತಿದೆ ಅಲ್ಲ ಅದೇನಾಗುತ್ತೆ ಬೇಸ್ ಆಗುತ್ತೆ ಓಕೆ ಸೊ ಇದು 90 ಡಿಗ್ರಿ ಒಂದ್ ಆಂಗಲ್ 90 ಡಿಗ್ರಿ ಇದೆ ಅಂದ್ರೆ ನಾವು ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಬೋದು ಸೊ ಏನ್ ಮಾಡ್ತೀನಿ ಈಗ ಅಪ್ಲೈ ಪೈಥಾಗರಸ್ ಥಿಯರಂ ಸೊ ಪೈಥಾಗರಸ್ ಥಿಯರಂ ಫಾರ್ಮುಲಾ ಏನು ಹೈಪೋಟೆನ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಅಂತ ಗೊತ್ತು ಓಕೆ ಈಗ ಹೈಪೋಟೆನ್ಸ್ ವ್ಯಾಲ್ಯೂ ಏನು 13 ಓಕೆ ಸೊ 13 ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಏನಿದೆ ಎಕ್ಸ್ ಇದೆ ಸೊ ನಾನೇನ್ ಬರ್ತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬೇಸ್ ಏನಿದೆ ನೋಡ್ರಿ ಬೇಸ್ ಬಂದ್ಬಿಟ್ಟು 7 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯ್ತು ಓಕೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ 13 ಸ್ಕ್ವೇರ್ ಬಂದ್ಬಿಟ್ಟು 169 ಎಕ್ಸ್ ಸ್ಕ್ವೇರ್ ಓಕೆ ಇದು ಯಾವ ಟೈಪ್ ಇದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಟೈಪ್ ಇದೆ ಸೊ ನಾವೇನ್ ಬರೀಬೇಕು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀತೀನಿ ಈಗ 169 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಯ್ತು 2x ಸ್ಕ್ವೇರ್ ಆಯ್ತು 7 ಸ್ಕ್ವೇರ್ ಏನು 49 2 7 ಏನು 14x ಓಕೆ ಸೊ ಎಲ್ಲ ಬರ್ದ್ವಿ ಓಕೆ ಈಗ ನಾನೇನ್ ಮಾಡ್ತೀನಿ ಉಲ್ಟಾ ಬರೀತೀನಿ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆದ್ಮೇಲೆ ಎಕ್ಸ್ ಬರಿಬೇಕು ಓಕೆ ಆಮೇಲೆ ನಂಬರ್ ಇಸ್ ಈಕ್ವಲ್ ಟು 169 ಓಕೆ ನಾನು ಈಕ್ವೇಶನ್ ನ ಜಸ್ಟ್ ಉಲ್ಟಾ ಬರ್ದಿದ್ದೀನಿ ಓಕೆ ಆಮೇಲೆ ನೋಡ್ರಿ 2x ಸ್ಕ್ವೇರ್ ಪ್ಲಸ್ 14x ಪ್ಲಸ್ 49 ಈಗ ನೀವೇ ನೋಡ್ರಿ ಪ್ಲಸ್ 169 ಈ ಕಡೆ ಬಂದ್ರೆ ಮೈನಸ್ 169 ಆಯ್ತು ಈಕ್ವಲ್ ಟು 0 ಈಗ 2x ಸ್ಕ್ವೇರ್ ಪ್ಲಸ್ 14x ಒಂದು ಪ್ಲಸ್ ಮೈನಸ್ ಇದೆ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು 169 ಅಲ್ಲಿ 49 ಹೋದ್ರೆ 120 ಆಗುತ್ತೆ ಓಕೆ ಈಕ್ವಲ್ ಟು 0 ಈಗ ನೀವು ನೋಡಿದ್ರೆ ಎಲ್ಲವೂ 2 ಟೇಬಲ್ ಅಲ್ಲಿ ಹೋಗುತ್ತೆ ಸೊ ಏನ್ ಮಾಡ್ತೀನಿ ಡಿವೈಡ್ ಬೈ 2 ಮಾಡ್ತೀನಿ ಅವಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಮೈನಸ್ 60 ಇಸ್ ಈಕ್ವಲ್ ಟು 0 ಓಕೆ ಸೊ ನಮಗೆ ಇವಾಗ ನೀವು ನೋಡಿದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು ಓಕೆ ಕ್ವಾಡ್ರಾಟಿಕ್ ಈಕ್ವೇಶನ್ ಏನ್ ಬಂತು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಮೈನಸ್ 60 ಈಕ್ವಲ್ ಟು 0 ಓಕೆ ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಇದೆ ಓಕೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ a ವ್ಯಾಲ್ಯೂ 1 b ವ್ಯಾಲ್ಯೂ 7 c ವ್ಯಾಲ್ಯೂ ನೋಡ್ರಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ 60 ಅಂತ ತಗೋಬೇಕು ಓಕೆ ಸೊ ಈಗ ನಾನೇನ್ ಮಾಡ್ತೀನಿ ಕ್ವಾಡ್ರಾಟಿಕ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಏನು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a ಓಕೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ವ್ಯಾಲ್ಯೂ 7 ಪ್ಲಸ್ ಆರ್ ಮೈನಸ್ 7 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 1 ಮೈನಸ್ ಸಿ ವ್ಯಾಲ್ಯೂ ಮೈನಸ್ 60 ಇದೆ ಓಕೆ ಹೋಲ್ ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ ಏನಿದೆ 1 ಸೊ ಏನಾಯ್ತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 7 ಪ್ಲಸ್ ಆರ್ ಮೈನಸ್ 7 ಸ್ಕ್ವೇರ್ ಏನು 49 ಮೈನಸ್ ಇಂಟು ಮೈನಸ್ ಏನು ಪ್ಲಸ್ 64 ಜಾ 240 ಓಕೆ ಹೋಲ್ ಡಿವೈಡೆಡ್ ಬೈ 2 1 ಜಾ 2 ಓಕೆ ಈಗ x is equal to minus 7 plus or minus okay 240 plus 49 ಏನಾಯ್ತು 289 ಆಯ್ತು ಹೋಲ್ ಡಿವೈಡೆಡ್ ಬೈ 2 x equal to minus 7 plus or minus root 289 ಏನು 17 okay ಹೋಲ್ ಡಿವೈಡೆಡ್ ಬೈ 2 x equal to minus 7 ಒಂದೇನು ಪ್ಲಸ್ 17 by 2 ಆರ್ ಇನ್ನೊಂದು ಬಂದ್ಬಿಟ್ಟು x equal to minus 7 minus 17 by 2 okay ಈಗ x equal to 1 ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು 17 ಅಲ್ಲಿ 7 ಹೋದ್ರೆ 10 ಡಿವೈಡೆಡ್ ಬೈ 2 ಆರ್ x equal to 2 ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡಬೇಕು 17 ಪ್ಲಸ್ 7 24 by 2
2 1 ಜಾ 2 5 ಜಾ ಎಕ್ಸ್ ವ್ಯಾಲ್ಯೂ 5 ಆಯ್ತು ಒಂದು, ಆರ್ ಎಕ್ಸ್ ಈಕ್ವಲ್ ಟು 2 1 ಜಾ 2 12 ಜಾ -12 ಆಯ್ತು. ಓಕೆ, ಈಗ ಎಕ್ಸ್ ನ ಏನಂತ ತಗೊಂಡಿದ್ವಿ ನೋಡ್ರಿ, ಎಕ್ಸ್ ನ ನಾವು ಓಕೆ ಏನಂತ ತಗೊಂಡಿದ್ವಿ, ಅದರ್ ಸೈಡ್ ಅಂತ ತಗೊಂಡಿದ್ವಿ, ಅದರ್ ಸೈಡ್. ಓಕೆ, ಸೊ ಅದರ್ ಸೈಡ್ ನ ಎಕ್ಸ್ ಅಂತ ತಗೊಂಡಿದ್ವಿ. ಓಕೆ, ಈಗ ನಿಮಗೇನ್ ಗೊತ್ತಾಗ್ಬೇಕಂದ್ರೆ ಸೈಡ್ ಯಾವತ್ತು ನೆಗೆಟಿವ್ ಇರಲ್ಲ, ಸೈಡ್ ನೆಗೆಟಿವ್ ಇರಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ನಾವ್ ಇವಾಗ ಸಿನ್ಸ್ ಸೈಡ್ ಕೆನಾಟ್ ಬಿ ನೆಗೆಟಿವ್, ಸೊ ಎಕ್ಸ್ ವ್ಯಾಲ್ಯೂ ಏನ್ ತಗೋಬೇಕು, +5 ತಗೋಬೇಕು. ಓಕೆ, ಸೊ ಈ -12 ತಗೊಳಂಗಿಲ್ಲ, +5 ತಗೋಬೇಕು. ಈಗ ನಾವ್ ಏನೇನ್ ಬರಿಬೇಕು, ಅದರ್ ಸೈಡ್ ಬರಿಬೇಕು, ಆಮೇಲೆ ಒನ್ ಸೈಡ್ ಬರಿಬೇಕು. ಓಕೆ, ಸೊ ಅದರ್ ಸೈಡ್ ನ ಏನಂತ ತಗೊಂಡಿದ್ವಿ ನಾವು, ಎಕ್ಸ್ ಅಂತ ತಗೊಂಡಿದ್ವಿ. ಒನ್ ಸೈಡ್ ನ ಏನಂತ ತಗೊಂಡಿದ್ವಿ ನೋಡ್ರಿ, ಒನ್ ಸೈಡ್ ನ 7 + x ಅಂತ ತಗೊಂಡಿದ್ವಿ. ಓಕೆ, ಸೊ ಇಲ್ಲಿ ಬರಿತೀನಿ, ಒನ್ ಸೈಡ್ ನ 7 + x. ಸೊ ಎಕ್ಸ್ ವ್ಯಾಲ್ಯೂ ಏನು 5. ಸೊ ಅದರ್ ಸೈಡ್ ಬಂದ್ಬಿಟ್ಟು 5 ಸೆಂಟಿಮೀಟರ್, ಒನ್ ಸೈಡ್ ಬಂದ್ಬಿಟ್ಟು 7 + 5 ನಥಿಂಗ್ ಬಟ್ ಏನು 12 ಸೆಂಟಿಮೀಟರ್ ಆಯ್ತು. ಓಕೆ, ಸೊ ಎರಡು ಸೈಡ್ ಗೊತ್ತಾಯ್ತು, 5 12. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು ಇದ್ರ ವ್ಯಾಲ್ಯೂ 5. ಓಕೆ, 7 + 5 ಇದೇನಾಯ್ತು 12 ಆಯ್ತು. ಓಕೆ, ಸೊ ಎರಡು ಸೈಡ್ ಗೊತ್ತಾಯ್ತು. ಫಿಫ್ತ್ ಕ್ವಶನ್ ಅವ್ರ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಟು ಸೇವ್ ಫ್ಯೂಲ್ ಟು ಅವಾಯ್ಡ್ ಏರ್ ಪೊಲ್ಯೂಷನ್ ಅಂಡ್ ಫಾರ್ ಗುಡ್ ಹೆಲ್ತ್ 2 persons A and B ride bicycle for a distance of 12 km to reach their office. ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಬಂದ್ಬಿಟ್ಟು 12 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, as the cycling speed of B is 2 km/h more than that of A. ಓಕೆ, ಸೊ ಈ ನೋಡ್ರಿ ಸ್ಪೀಡ್ ಆಫ್ ಬಿ ನ ಸ್ಪೀಡ್ ಆಫ್ ಎ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಓಕೆ, ಅವ್ರು ಕೊಟ್ಟಿರೋದೇನು, ಸ್ಪೀಡ್ ಆಫ್ ಬಿ ಈಸ್ 2 km/h ಮೋರ್ ದೆನ್ ದಟ್ ಆಫ್ ಎ. ಓಕೆ, ಸೊ ನಾವೇನ್ ಮಾಡ್ಬೇಕು, ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರಲ್ಲ ಅವ್ರನ್ನ ಎಕ್ಸ್ ಅಂತ ಹೋಗ್ಬೇಕು. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಲೆಟ್ ದ ಸ್ಪೀಡ್ ಆಫ್ ಎ ಬಿ ಎಕ್ಸ್ ಅಂತ ತಗೋತೀನಿ. ಓಕೆ, ಈಗ ನೀವೇ ನೋಡ್ರಿ, ಈಗ ಬಿ ಏನಾಗುತ್ತೆ ನೋಡ್ರಿ, ಬಿ ಕೂಡ ಅಷ್ಟೇ ಡಿಸ್ಟೆನ್ಸ್ ಹೋಗ್ತಾ ಇದಾರೆ. ಡಿಸ್ಟೆನ್ಸ್ ಎಷ್ಟು, 12 ಕಿಲೋಮೀಟರ್ ಹೋಗ್ತಾ ಇದಾರೆ. ಓಕೆ, ಈಗ ಸ್ಪೀಡ್ ಆಫ್ ಬಿ ಏನಾಗುತ್ತೆ ನೋಡ್ರಿ, ಸ್ಪೀಡ್ ಆಫ್ ಬಿ ಬಂದ್ಬಿಟ್ಟು ಅವ್ರ ಏನ್ ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ಬಿ ಈಸ್ ಅಂದ್ರೆ ಈಕ್ವಲ್ ಟು 2 km/h ಮೋರ್ ಅಂದ್ರೆ +2 ಪ್ಲಸ್ ಓಕೆ ದೆನ್ ದಟ್ ಆಫ್ ಎ. ಓಕೆ, ದೆನ್ ದಟ್ ಆಫ್ ಎ ಅಂದ್ರೆ ನಥಿಂಗ್ ಬಟ್ ಸ್ಪೀಡ್ ಆಫ್ ಎ. ಓಕೆ, ಸೊ ಅವಾಗ ಏನಾಯ್ತು 2 ಪ್ಲಸ್ ಸ್ಪೀಡ್ ಆಫ್ ಎ ನ ಏನಂತ ತಗೊಂಡಿದ್ವಿ, ಎಕ್ಸ್ ಅಂತ ತಗೊಂಡಿದ್ವಿ. ಸೊ ಈಗ ಸ್ಪೀಡ್ ಆಫ್ ಬಿ ಬಂದ್ಬಿಟ್ಟು ಏನಾಯ್ತು 2 + x ಆಯ್ತು. ಓಕೆ, ಈಗ ನೆಕ್ಸ್ಟ್ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ, ಓಕೆ ಸ್ಪೀಡ್ ಫಾರ್ಮುಲಾ ಏನು, ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂತ ಗೊತ್ತು. ಸ್ಪೀಡ್ ಫಾರ್ಮುಲಾ ಬಂದು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಓಕೆ, ಇದನ್ನ ಇಂಟರ್ಚೇಂಜ್ ಮಾಡಿದ್ರೆ ಟಿ ಮೇಲೆ ಹೋದ್ರೆ ಎಸ್ ಕೆಳಗಡೆ ಬರುತ್ತೆ. ಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಈಗ ಟೈಮ್ ಆಫ್ ಎ ತಗೊಂಡ್ರೆ ಡಿಸ್ಟೆನ್ಸ್ ಎಷ್ಟು 12 ಕಿಲೋಮೀಟರ್, ಸ್ಪೀಡ್ ಬಂದ್ಬಿಟ್ಟು ಎಕ್ಸ್, ಇದನ್ನ ಇಕ್ವೇಶನ್ 1 ಅಂತ ಕರಿತೀನಿ. ಅದೇ ರೀತಿ ಟೈಮ್ ಆಫ್ ಬಿ ತಗೊಂಡ್ರೆ ಓಕೆ ಡಿಸ್ಟೆನ್ಸ್ ಬಂದ್ಬಿಟ್ಟು ಸೇಮ್ 12, ಸ್ಪೀಡ್ ಬಂದ್ಬಿಟ್ಟು 2 + x. ಓಕೆ, ಇದನ್ನ ಈಕ್ವೇಶನ್ 2 ಅಂತ ತಗೋತೀನಿ. ಓಕೆ, ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇದನ್ನ. ಓಕೆ, ಈಗ ನನಗೆ ಹೇಳ್ರಿ, ಟೈಮ್ ಬಂದ್ಬಿಟ್ಟು ಎ ಜಾಸ್ತಿ ತಗೊಂಡಿದ್ದೇನಾ, ಬಿ ಜಾಸ್ತಿ ತಗೊಂಡಿದ್ದೇನಾ? ಓಕೆ, ಈಗ ನೀವು ನೋಡಿದ್ರೆ ಸ್ಪೀಡ್ ಬಂದ್ಬಿಟ್ಟು ಬಿದು ಜಾಸ್ತಿ ಇದೆ. ಓಕೆ, ಸ್ಪೀಡ್ ಆಫ್ ಬಿ ಬಂದ್ಬಿಟ್ಟು ಎಕ್ಸ್ ಪ್ಲಸ್. ಓಕೆ, ಇದು ಎಕ್ಸ್ ಇದ್ರೆ ಇದು ಎಕ್ಸ್ ಕಿನ್ನ ಜಾಸ್ತಿ ಇದೆ ಅಂದ್ರೆ ಇದ್ರ ಸ್ಪೀಡ್ ಜಾಸ್ತಿ ಇದೆ. ಸ್ಪೀಡ್ ಜಾಸ್ತಿ ಇದೆ ಅಂದ್ರೆ ಕಡಿಮೆ ಟೈಮ್ ತಗೊಳುತ್ತೆ. ಓಕೆ, ಇಲ್ಲೇನಿದೆ, ಇದು ಸ್ಪೀಡ್ ಕಡಿಮೆ ಇದೆ, ಇದು ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಟೈಮ್ ಆಫ್ ಎ ಬಂದ್ಬಿಟ್ಟು ಜಾಸ್ತಿ. ಓಕೆ, ಸೊ ಇದು ಟೈಮ್ ಜಾಸ್ತಿ ತಗೊಳುತ್ತೆ, ಇದು ಕಡಿಮೆ ತಗೊಳುತ್ತೆ. ಎಷ್ಟು ಕಡಿಮೆ ತಗೊಳುತ್ತೆ ಅಂತ ಕೊಟ್ಟಿದ್ದಾರೆ ಅವರು, ಬಿ ಟೇಕ್ಸ್ 30 minutes ಲೆಸ್. ಓಕೆ, ಇದು ಬಂದ್ಬಿಟ್ಟು 30 minutes ಲೆಸ್ ತಗೊಳುತ್ತೆ. ಸೊ ಅದನ್ನ ಯಾವ ತರ ಬರಿಬೇಕಂತಂದ್ರೆ, ಓಕೆ ಇವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಬಂದ್ಬಿಟ್ಟು 30 ನಿಮಿಷ. ಓಕೆ, ಸೊ ಈಗ ದೊಡ್ಡದು ಯಾವ್ದು, ಟೈಮ್ ಬಂದ್ಬಿಟ್ಟು ಇದು ದೊಡ್ಡದು, ಯಾಕಂದ್ರೆ ಇದು ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಇದು ದೊಡ್ಡದು, ದೊಡ್ಡದ್ರಲ್ಲಿ
ಚಿಕ್ಕದನ್ನ ಮೈನಸ್ ಮಾಡ್ಬೇಕು. ಸೊ ಈಗ ಏನ್ ಮಾಡ್ಬೇಕು ನಾನು ಇವಾಗ ಟಿ ಎ ಮೈನಸ್ ಟಿ ಬಿ ಮಾಡ್ಬೇಕು. ಓಕೆ, ಟಿ ಎ ಮೈನಸ್ ಟಿ ಬಿ ಮಾಡಿದ್ರೆ ಅವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ 30 ಮಿನಿಟ್ಸ್ ಇದೆ. ಸೊ 30 ಮಿನಿಟ್ಸ್ ಅಂತ ಬರಿತೀನಿ. ಓಕೆ, ಈಗ ಬಟ್ ಪ್ರಾಬ್ಲಮ್ ಏನಂತಂದ್ರೆ ಅವ್ರು ಕೊಟ್ಟದ್ ನೋಡ್ರಿ ಕಿಲೋಮೀಟರ್ ಪರ್ ಅವರ್ ಇದೆ. ಓಕೆ, ಸೊ ಅವರ್ ಇದೆ. ಸೊ ನಾನೇನ್ ಮಾಡ್ತೀನಿ, ಈ ಮಿನಿಟ್ಸ್ ನ ಅವರಿಗೆ ಕನ್ವರ್ಟ್ ಮಾಡ್ತೀನಿ. ಮಿನಿಟ್ಸ್ ನ ಅವರಿಗೆ ಕನ್ವರ್ಟ್ ಮಾಡಿದ್ರೆ 30 ಮಿನಿಟ್ಸ್ ಅಂದ್ರೆ ಎಷ್ಟು, ಅರ್ಧ ಗಂಟೆ. ಸೊ 1/2 ಅವರ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ಟಿ ಎ ಬಂದ್ಬಿಟ್ಟು ಏನು, ಟಿ ಎ ಬಂದ್ಬಿಟ್ಟು 12/x. ಓಕೆ, ಸೊ ಇಲ್ಲೇನ್ ಬರ್ತೀನಿ 12/x ಮೈನಸ್ ಟಿ ಬಿ ಬಂದ್ಬಿಟ್ಟು 12/2 ಪ್ಲಸ್ ಎಕ್ಸ್. ಓಕೆ, ಈಗ ನೋಡಿದ್ರೆ ಓಕೆ ನಮ್ಗೇನು ಹಾಫ್ ಅನ್ ಅವರ್ ಅಂತ ಗೊತ್ತಾಯ್ತು. ಓಕೆ, ಈ ಅವರ್ ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನಮಗೆ ಈಕ್ವೇಶನ್ ಗೊತ್ತಾಯ್ತು. ಓಕೆ, ಸೊ ನಾವ್ ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಓಕೆ, ಡಿನಾಮಿನೇಟರ್ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, ಎಕ್ಸ್ ಇಂಟು 2 ಪ್ಲಸ್ ಎಕ್ಸ್ ಬರುತ್ತೆ. ಈಗ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಅವಾಗ ಏನಾಯ್ತು, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು 12 ಇಂಟು 2 ಪ್ಲಸ್ ಎಕ್ಸ್ ಏನಾಗುತ್ತೆ, 12 2 ಜಾ 24. ಓಕೆ, 12 ಇಂಟು ಎಕ್ಸ್ ಏನಾಗುತ್ತೆ ಪ್ಲಸ್ 12x ಆಗುತ್ತೆ. ಸೊ ಇಲ್ಲೇನ್ ಬರಿತೀನಿ 24 ಪ್ಲಸ್ 12x ಅಂತ ಬರಿತೀನಿ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನೆಕ್ಸ್ಟ್ ನೀವು ನೋಡ್ರಿ ಇಲ್ಲಿ ಮೈನಸ್ ಇದೆ. ಸೊ ಇಲ್ಲಿ ಮೈನಸ್ ಬರಿತೀನಿ. ಆಮೇಲೆ ಸೆಕೆಂಡ್ ನಂಬರ್ ತಗೊಳ್ರಿ. ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಸೊ ಏನಾಗುತ್ತೆ 2 ಪ್ಲಸ್ ಎಕ್ಸ್ 2 ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು 12x. ಓಕೆ, ಇಲ್ಲಿ 12x ಬರಿತೀನಿ ಇಸ್ ಈಕ್ವಲ್ ಟು 1/2. ಓಕೆ, ಸೊ ಇದನ್ನ ಕೂಡ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಪ್ಲಸ್ 12x ಮೈನಸ್ 12x ಕ್ಯಾನ್ಸಲ್ ಆಯ್ತು. ಈಗ 24 ಡಿವೈಡೆಡ್ ಬೈ ಎಕ್ಸ್ ಇಂಟು 2 2x ಆಯ್ತು, ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆಯ್ತು ಇಸ್ ಈಕ್ವಲ್ ಟು 1/2. ಈಗ ಏನ್ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಈಗ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ. ಓಕೆ, ಸೊ ಇವ್ರಿಬ್ಬರನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು. ಓಕೆ, ಸೊ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ 24 ಇಂಟು 2. ಓಕೆ, ಸೊ ಫಸ್ಟ್ ಎಕ್ಸ್ ಸ್ಕ್ವೇರ್ ಬರಿತೀನಿ, ಆಮೇಲೆ ಪ್ಲಸ್ 2x. 24 2 ಜಾ 48 ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ಈ ಪ್ಲಸ್ 48 ಈ ಕಡೆ ಬಂದ್ರೆ ಮೈನಸ್ 48 ಈಕ್ವಲ್ ಟು 0. ಓಕೆ, ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಇದೆ. ಸೊ ನಾನೇನ್ ಮಾಡ್ತೀನಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ a ವ್ಯಾಲ್ಯೂ 1, b ವ್ಯಾಲ್ಯೂ 2, c ವ್ಯಾಲ್ಯೂ ಏನಾಯ್ತು ಮೈನಸ್ 48 ಅಂತ ಗೊತ್ತಾಯ್ತು. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಕ್ವಾಡ್ರಾಟಿಕ್ ಫಾರ್ಮುಲಾ ಏನು, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a ಅಂತ ಗೊತ್ತು. ಈಗ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ದಲ್ಲಿ 2 ಬರೀರಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ ಏನಿದೆ ನೋಡ್ರಿ ಮೈನಸ್ 48 ಇದೆ. ಓಕೆ, ಸೊ ಇಲ್ಲಿ ಏನ್ ಬರ್ತೀನಿ ಮೈನಸ್ 48 ಬರ್ತೀನಿ ಹೋಲ್ ಡಿವೈಡೆಡ್ ಬೈ 2 ಇಂಟು ಎ ಇದ್ದಲ್ಲಿ 1. ಓಕೆ, ಎಕ್ಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ 2 ಸ್ಕ್ವೇರ್ 4 ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ಈಗ 48 4 ಜಾ ಏನಾಗುತ್ತೆ ನೋಡ್ರಿ, 4 8 ಜಾ 32 3 ಕ್ಯಾರಿ. ಓಕೆ, 4 4 ಜಾ 16 16 ಪ್ಲಸ್ 3 19 ಆಯ್ತು. ಓಕೆ, 192 ಆಯ್ತು. ಓಕೆ, ನೋಡ್ರಿ 4 8 ಜಾ 32 3 ಕ್ಯಾರಿ 4 4 ಜಾ 16 ಪ್ಲಸ್ 3 19 ಆಯ್ತು. 2 1 ಜಾ 2. ಈಗ ಎಕ್ಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ 192 ಪ್ಲಸ್ 4 ಏನು 196 ಹೋಲ್ ಡಿವೈಡೆಡ್ ಬೈ 2. ಓಕೆ, ಈಗ x ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ ರೂಟ್ 196 ಬಂದ್ಬಿಟ್ಟು ಏನು 14. ಓಕೆ, 14/2 x ಈಕ್ವಲ್ ಟು ಮೈನಸ್ 2 1 ಪ್ಲಸ್ 14/2 ಆರ್ x ಈಕ್ವಲ್ ಟು ಓಕೆ ಮೈನಸ್ 2 ಮೈನಸ್ 14/2. ಓಕೆ, ಏನಾಗುತ್ತೆ ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 14 ಅಲ್ಲಿ 2 ಹೋದ್ರೆ 12 12/2 2 1 ಜಾ 2 6 ಜಾ ಎಕ್ಸ್ ವ್ಯಾಲ್ಯೂ ಏನು 6 ಬಂತು 1. ಇನ್ನೊಂದು ಬಂದ್ಬಿಟ್ಟು 2 ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 14 ಪ್ಲಸ್ 2 ಏನಾಗುತ್ತೆ 16 ಆಗುತ್ತೆ.
16/2 2 1 ಜಾ 2 8 ಜಾ ಸೊ ಆರ್ ಎಕ್ಸ್ ಈಕ್ವಲ್ ಟು -8 ಅಂತ ಬಂತು. ಓಕೆ, ಈಗ ನಾವು ಎಕ್ಸ್ ನ ಏನಂತ ತಗೊಂಡಿದ್ವಿ ನೋಡ್ರಿ ಇಲ್ಲಿ, ನಾವು ಎಕ್ಸ್ ನ ಸ್ಪೀಡ್ ಆಫ್ ಎ ಅಂತ ತಗೊಂಡಿದ್ವಿ. ಓಕೆ, ಈಗ ಎಕ್ಸ್ ನ ಸ್ಪೀಡ್ ಆಫ್ ಎ ಅಂತ ತಗೊಂಡಿದ್ವಿ. ಓಕೆ, ಸ್ಪೀಡ್ ಯಾವತ್ತು ನೆಗೆಟಿವ್ ಇರಲ್ಲ. ಓಕೆ, ಏನ್ ಬರಬೇಕು, ಸಿನ್ಸ್ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್. ಓಕೆ, ನಾವ್ ಯಾವ ವ್ಯಾಲ್ಯೂ ತಗೋಬೇಕು, ಎಕ್ಸ್ ಇಸ್ ಈಕ್ವಲ್ ಟು -8 ತಗೋಬಾರ್ದು, ಎಕ್ಸ್ ಈಕ್ವಲ್ ಟು 6 ತಗೋಬೇಕು, ಎಕ್ಸ್ ಈಕ್ವಲ್ ಟು 6. ಓಕೆ, ಈಗ ಸ್ಪೀಡ್ ಆಫ್ ಎ ಬಂದ್ಬಿಟ್ಟು ಏನು ಇಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 6 km/h ಅಂತ ಬರಿಬೇಕು. ಓಕೆ, ಆಮೇಲೆ ಸ್ಪೀಡ್ ಆಫ್ ಬಿ ಏನಾಗುತ್ತೆ ನೋಡ್ರಿ, ಸ್ಪೀಡ್ ಆಫ್ ಬಿ ಇಸ್ ಈಕ್ವಲ್ ಟು, ಓಕೆ ನೋಡಿ ಏನ್ ಕೊಡಿದ್ರು, ಸ್ಪೀಡ್ ಆಫ್ ಬಿ ಬಂದ್ಬಿಟ್ಟು, ಓಕೆ ಸ್ಪೀಡ್ ಆಫ್ ಬಿ ಬಂದ್ಬಿಟ್ಟು ಏನು 2 ಪ್ಲಸ್ ಸ್ಪೀಡ್ ಆಫ್ ಎ ಅಂದ್ರೆ ನಥಿಂಗ್ ಬಟ್ 2 ಪ್ಲಸ್ ಎಕ್ಸ್ ಅಂತ ತಗೊಂಡಿವಿ. ಓಕೆ, ಸೊ ಸ್ಪೀಡ್ ಆಫ್ ಬಿ ಬಂದ್ಬಿಟ್ಟು ಏನು 2 ಪ್ಲಸ್ ಎಕ್ಸ್. ಸೊ ಏನಾಯ್ತು, 2 ಪ್ಲಸ್ ಎಕ್ಸ್ ಇದ್ದಲ್ಲಿ 6 ಹಾಕ್ರಿ, 8 km/h. ಅವ್ರು ಕೇಳಿದ್ ಏನ್ ಕೇಳಿದ್ರು ನೋಡ್ರಿ, ಅವ್ರು ಏನ್ ಕೇಳಿದ್ರು ನೋಡ್ರಿ. ಓಕೆ, ಅವ್ರು ಕೇಳಿದ್ದು ಫೈಂಡ್ ದ ಟೈಮ್ ಟೇಕನ್ ಬೈ ಎ ಅಂಡ್ ಬಿ ಟು ರೀಚ್ ದ ಆಫೀಸ್. ಓಕೆ, ಸೊ ಟೈಮ್ ಟೇಕನ್ ಬೈ ಎ ಬಂದ್ಬಿಟ್ಟು ಏನು 12/x. ಓಕೆ, ಸೊ ಇದನ್ನ ಬರಿತೀನಿ ಇಲ್ಲಿ. ಓಕೆ, ಟೈಮ್ ಕೂಡ ಕಂಡುಹಿಡಿದ್ರು, ಟಿ ಎ ಬಂದ್ಬಿಟ್ಟು ಏನು 12/x. ಓಕೆ, ಎಕ್ಸ್ ವ್ಯಾಲ್ಯೂ ಏನು 6 ಅಂತ ಗೊತ್ತು, 6 1 ಜಾ 6 2 ಜಾ. ಸೊ ಟೈಮ್ ಟೇಕನ್ ಬೈ ಎ ಬಂದ್ಬಿಟ್ಟು 2 hours. ಓಕೆ, ಈಗ ಟೈಮ್ ಟೇಕನ್ ಬೈ ಬಿ ಬಂದ್ಬಿಟ್ಟು ಈಕ್ವೇಶನ್ ಏನಿದೆ ನೋಡ್ರಿ, ಈಕ್ವೇಶನ್ ಬಂದ್ಬಿಟ್ಟು 12/2 ಪ್ಲಸ್ ಎಕ್ಸ್. ಓಕೆ, ಏನು 12 ಡಿವೈಡೆಡ್ ಬೈ 2 ಪ್ಲಸ್ ಎಕ್ಸ್. ಓಕೆ, ನೀವು ನೋಡಿದ್ರೆ 2 ಪ್ಲಸ್ ಎಕ್ಸ್ ಬಂದ್ಬಿಟ್ಟು ಎಷ್ಟು 8. ಓಕೆ, ಸೊ 12 ಡಿವೈಡೆಡ್ ಬೈ, ಓಕೆ 2 ಪ್ಲಸ್ 6 ನಥಿಂಗ್ ಬಟ್ 8 ಆಗುತ್ತೆ, ಬೇಕಿರಿ ಇಲ್ಲಿ ಬರೀರಿ. ಓಕೆ, 12/8 ಆಯ್ತು, ಕ್ಯಾನ್ಸಲ್ ಮಾಡಿದ್ರೆ ಓಕೆ 4 3 ಜಾ 4 2 ಜಾ. ಓಕೆ, 4 3 ಜಾ 4 2 ಜಾ 3/2 ಬಂತು, 3/2 ಅಂದ್ರೆ ನಥಿಂಗ್ ಬಟ್ 1.5 hours ಆಯ್ತು. ಓಕೆ, ಈಗ ನೀವು ನೋಡಿದ್ರೆ ಓಕೆ ಇವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, ಅರ್ಧ ಗಂಟೆ ಇದೆ. ಓಕೆ, ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. 6th ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡಯಾಗ್ನಲ್ ಆಫ್ ಎ ರೆಕ್ಟಾಂಗ್ಯುಲರ್ ಪ್ಲೇ ಗ್ರೌಂಡ್ ಈಸ್ 60 meter ಮೋರ್ ದೆನ್ ದ ಸ್ಮಾಲರ್ ಸೈಡ್. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಡಯಾಗ್ನಲ್ ಓಕೆ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ಸ್ಮಾಲರ್ ಸೈಡ್. ಓಕೆ, ಸೊ ನಾವ್ ಇವಾಗ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರಲ್ಲ ಅವ್ರನ್ನ ಎಕ್ಸ್ ಅಂತ ತಗೋಬೇಕು. ಸೊ ಸ್ಮಾಲರ್ ಸೈಡ್ ನ ಎಕ್ಸ್ ಅಂತ ತಗೊಂತೀನಿ. ಓಕೆ, ಲೆಟ್ ದ ಸ್ಮಾಲರ್ ಸೈಡ್ ಬಿ ಎಕ್ಸ್ ಅಂತ ತಗೊಂತೀನಿ. ಓಕೆ, ನೆಕ್ಸ್ಟ್ ಏನ್ ಕೊಡಿದಾರೆ ನೋಡ್ರಿ, ಡಯಾಗ್ನಲ್ ಆಫ್ ಎ ರೆಕ್ಟಾಂಗ್ಯುಲರ್ ಪ್ಲೇ ಗ್ರೌಂಡ್ ಈಸ್ 60 more. ಸೊ ಇವಾಗ ಏನ್ ಬರ್ತೀನಿ, ಡಯಾಗ್ನಲ್ ಈಸ್ ಅಂದ್ರೆ ಈಕ್ವಲ್ ಟು, ಓಕೆ ಈಸ್ ಅಂದ್ರೆ ಈಕ್ವಲ್ ಟು 60 meter more ಅಂದ್ರೆ 60 more ಅಂದ್ರೆ ಪ್ಲಸ್. ಓಕೆ, ದೆನ್ ದ ಸ್ಮಾಲರ್ ಸೈಡ್. ಓಕೆ, ದೆನ್ ದ ಸ್ಮಾಲರ್ ಸೈಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಥಿಂಗ್ ಬಟ್ ಏನಾಯ್ತು 60 ಪ್ಲಸ್ ಎಕ್ಸ್ ಆಯ್ತು, ಇದು ಬಂದ್ಬಿಟ್ಟು ಡಯಾಗ್ನಲ್. ಓಕೆ, ಸೊ ಸ್ಮಾಲರ್ ಸೈಡ್ ಗೊತ್ತಾಯ್ತು, ಡಯಾಗ್ನಲ್ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಲಾಂಗರ್ ಸೈಡ್ ಇಸ್ 30 meter more than the smaller side. ಸೊ ಏನ್ ಕೊಟ್ಟಿದ್ದಾರೆ, ಲಾಂಗರ್ ಸೈಡ್ ಈಸ್ ಅಂದ್ರೆ ಈಕ್ವಲ್ ಟು, ಸೊ ಲಾಂಗರ್ ಸೈಡ್ ಈಸ್ ಅಂದ್ರೆ ಈಕ್ವಲ್ ಟು 30. ಓಕೆ, 30 more ಅಂದ್ರೆ ಪ್ಲಸ್. ಓಕೆ, ದೆನ್ ದ ಸ್ಮಾಲರ್ ಸೈಡ್. ಓಕೆ, ಮೋರ್ ದೆನ್ ದ ಸ್ಮಾಲರ್ ಸೈಡ್. ಸೊ ಎಷ್ಟಾಯ್ತು ಇವಾಗ 30 ಪ್ಲಸ್ ಎಕ್ಸ್ ಆಯ್ತು. ಓಕೆ, ಸೊ ಲಾಂಗರ್ ಸೈಡ್ ಏನು 30 ಪ್ಲಸ್ ಎಕ್ಸ್ ಅಂತ ಗೊತ್ತಾಯ್ತು. ಓಕೆ, ಇವಾಗ ನಾವೇನ್ ಫೈಂಡ್ ಮಾಡ್ಬೇಕಂತೆ, ಫೈಂಡ್ ದ ಸೈಡ್ಸ್ ಆಫ್ ದ ಪ್ಲೇ ಗ್ರೌಂಡ್. ಓಕೆ, ಅದ್ ಯಾವ ಶೇಪ್ ಅಲ್ಲಿ ಇದೆ, ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ಸೊ ಫಸ್ಟ್ ನಾನು ನಿಮಗೆ ಡಯಾಗ್ರಾಮ್ ಹಾಕ್ಬಿಡ್ತೀನಿ. ಓಕೆ, ಸೊ ಇದು ಬಂದ್ಬಿಟ್ಟು ರೆಕ್ಟಾಂಗಲ್ ಅನ್ಕೊಳ್ರಿ. ಓಕೆ, ಸೊ ಇದೇನಿದು ಡಯಾಗ್ನಲ್. ಓಕೆ, ಸೊ ನಾವಿವಾಗ ಈ ಸ್ಮಾಲರ್ ಸೈಡ್ ನ ಎಕ್ಸ್ ಅಂತ ತಗೊಂಡಿದ್ವಿ. ಓಕೆ, ಸೊ ಲಾಂಗರ್ ಸೈಡ್ ಏನು, ಇದು ಬಂದ್ಬಿಟ್ಟು 30 ಪ್ಲಸ್ ಎಕ್ಸ್, ಡಯಾಗ್ನಲ್ ಬಂದ್ಬಿಟ್ಟು ಏನು 60 ಪ್ಲಸ್ ಎಕ್ಸ್. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ ನೋಡ್ರಿ, ಎ ಬಿ ಸಿ ಡಿ ಅಂತ ತಗೊಂತೀನಿ.
ಓಕೆ, ರೆಕ್ಟಾಂಗಲ್ ಅಲ್ಲಿ ಅಪೋಸಿಟ್ ಸೈಡ್ ಈಕ್ವಲ್ ತಾನೆ, ಇದು ಎಕ್ಸ್ ಅಂದ್ರೆ ಇದು ಕೂಡ ಎಕ್ಸ್ ಇರುತ್ತೆ. ಸೊ ನಾನೇನ್ ಮಾಡ್ತೀನಿ, ಇದನ್ನ ಎಕ್ಸ್ ಅಂತ ಬರೀತೀನಿ. ಈಗ ಅಪೋಸಿಟ್ ಸೈಡ್ ಇದು 30 ಪ್ಲಸ್ ಎಕ್ಸ್ ಅಂದ್ರೆ ಇದು ಕೂಡ 30 ಪ್ಲಸ್ ಎಕ್ಸ್ ಆಯ್ತು. ಓಕೆ, ಈಗ ನಮಗೆ ಎಲ್ಲಾ ಸೈಡ್ ಗೊತ್ತಾಯ್ತು. ಓಕೆ, ಈಗ ನೀವು ನೋಡಿದ್ರೆ ರೆಕ್ಟಾಂಗಲ್ ಅಲ್ಲಿ ಎಲ್ಲ ಆಂಗಲ್ ಏನು 90 ಡಿಗ್ರಿ ಅಂತ ಗೊತ್ತು. ಓಕೆ, ಎಲ್ಲ ಆಂಗಲ್ ಟೋಟಲ್ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಈ ಟ್ರಯಾಂಗಲ್ ಮಾತ್ರ ತಗೊಂತೀನಿ, ಯಾವುದು ಎ ಬಿ ಸಿ ಒಂದೇ ಸಪರೇಟ್ ಆಗಿ ತಗೊಂತೀನಿ. ಓಕೆ ಓಕೆ, ಇದು ಬಂದ್ಬಿಟ್ಟು 60 ಪ್ಲಸ್ ಎಕ್ಸ್, ಇದು 30 ಪ್ಲಸ್ ಎಕ್ಸ್, ಇದು ಎಕ್ಸ್. ಓಕೆ, ಸೊ ಇದು ಬಂದ್ಬಿಟ್ಟು ಎ ಬಿ ಸಿ. ಓಕೆ, ಈ ಟ್ರಯಾಂಗಲ್ ತಗೊಂಡ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಯಾವಾಗಲೂ ಹೈಪೋಟೆನ್ಸ್. ಓಕೆ, ಈಗ ಸ್ಟ್ರೈಟ್ ಇರೋದೇನು ಆಲ್ಟಿಟ್ಯೂಡ್. ಆ ಸ್ಟ್ರೈಟ್ ಲೈನ್ ಯಾರ ಮೇಲೆ ನಿಂತಿದೆ ಅಲ್ಲ ಅದೇನಾಗುತ್ತೆ, ಬೇಸ್ ಆಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಬೇಸ್ ಆಯ್ತು. ಓಕೆ, ಸೊ ಇವಾಗ ನಾವೇನ್ ಮಾಡ್ಬೇಕು ನೋಡ್ರಿ, ಈಗ ಒಂದ್ ಆಂಗಲ್ 90 ಡಿಗ್ರಿ ಇದ್ರೆ ನಾವು ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಬೋದು. ಅಪ್ಲೈ ಪೈಥಾಗರಸ್ ಥಿಯರಂ. ಪೈಥಾಗರಸ್ ಥಿಯರಂ ಜನರಲ್ ಫಾರ್ಮುಲಾ ಏನು, ಹೈಪೋಟೆನ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಓಕೆ, ಹೈಪೋಟೆನ್ಸ್ ಬಂದ್ಬಿಟ್ಟು 60 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್, ಆಲ್ಟಿಟ್ಯೂಡ್ ಬಂದ್ಬಿಟ್ಟು ಎಕ್ಸ್ ಸ್ಕ್ವೇರ್, ಬೇಸ್ ಬಂದ್ಬಿಟ್ಟು 30 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಸೊ ಇವಾಗ ಇದನ್ನ ಸಾಲ್ವ್ ಮಾಡಿದ್ರೆ ಇದು ಯಾವ ಟೈಪ್ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಟೈಪ್ ಇದೆ. ಇದು ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಇದನ್ನ ಬರೆದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಯ್ತು, ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಟೈಪ್ ಇದೆ. ಸೊ ಎ ಸ್ಕ್ವೇರ್ ಪ್ಲಸ್ 2ab ಓಕೆ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, 60 ಸ್ಕ್ವೇರ್ 6 ಸ್ಕ್ವೇರ್ 36, 1 0 ಇದ್ರೆ 2 0 ಬರೀಬೇಕು. 2 6 120, 120 ಎಕ್ಸ್ ಆಯ್ತು ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 30 ಸ್ಕ್ವೇರ್ ಎಷ್ಟು 3 ಸ್ಕ್ವೇರ್ 9, 1 0 ಇದ್ರೆ 2 0 ಆಗ್ಬೇಕು. ನೆಕ್ಸ್ಟ್ 2 ಇಂಟು 30 60, 60 ಇಂಟು ಎಕ್ಸ್ 60 ಎಕ್ಸ್ ಆಯ್ತು. ಓಕೆ, ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಈಗ ನೀವು ನೋಡಿದ್ರೆ ಓಕೆ 3600 ಪ್ಲಸ್ 120 ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಈ ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು, ಇಸ್ ಈಕ್ವಲ್ ಟು 900 ಪ್ಲಸ್ 60 ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಇದನ್ನ ನಾನು ಇವಾಗ ಉಲ್ಟಾ ಬರಿತೀನಿ, 900 ಪ್ಲಸ್ 60 ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3600 ಪ್ಲಸ್ 120 ಎಕ್ಸ್. ಓಕೆ, ಫಸ್ಟ್ ಏನ್ ಬರಿಬೇಕು, ಎಕ್ಸ್ ಸ್ಕ್ವೇರ್ ಆಮೇಲೆ ಎಕ್ಸ್. ಓಕೆ, ಈಗ ಪ್ಲಸ್ 60 ಎಕ್ಸ್, ಈ ಪ್ಲಸ್ 120 ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ 120 ಎಕ್ಸ್. ಓಕೆ, ಇಲ್ಲಿ ಏನಿದೆ ಪ್ಲಸ್ 900. ಓಕೆ, ಈ ಪ್ಲಸ್ 3600 ಈ ಕಡೆ ಬಂದ್ರೆ ಮೈನಸ್ 3600 ಈಕ್ವಲ್ ಟು 0. ಓಕೆ, ಈಗ ಏನ್ ಬರಿಬೇಕು ನೋಡ್ರಿ ಇಕ್ವೇಶನ್, ಎಕ್ಸ್ ಸ್ಕ್ವಯರ್. ಓಕೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್. 120 ಅಲ್ಲಿ 60 ಹೋದ್ರೆ 60 ಎಕ್ಸ್. ಓಕೆ, ಮತ್ತೆ ಒಂದು ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಆಗ್ಬಿಟ್ಟು ಸಬ್ಟ್ರಾಕ್ಟ್ ಮಾಡ್ಬೇಕು. 3600 ಅಲ್ಲಿ 900 ಹೋದ್ರೆ 2700 ಈಕ್ವಲ್ ಟು 0. ಸೊ ನಮಗೆ ಇವಾಗ ಕ್ವಾಡ್ರೇಟಿಕ್ ಈಕ್ವೇಶನ್ ಬಂತು. ನಾನೇನ್ ಮಾಡ್ತೀನಿ, ಇದಿಷ್ಟನ್ನ ಎರೇಸ್ ಮಾಡ್ಬಿಡ್ತೀನಿ ಹಿಂಗೆ. ಓಕೆ, ಓಕೆ, ಇವಾಗ ನೋಡ್ರಿ ಬಂದಿರೋ ಕ್ವಾಡ್ರೇಟಿಕ್ ಈಕ್ವೇಶನ್ ಇದು. ಸೊ ಯಾವ ಫಾರ್ಮ್ ಅಲ್ಲಿ ಇದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1, ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ ನೋಡ್ರಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ 60 ತಗೋತೀನಿ. ಸಿ ನೋಡ್ರಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ 2700 ತಗೋಬೇಕು. ಸೊ ಈ ಕ್ವಾಡ್ರೇಟಿಕ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a ಅಂತ ಬರೀತೀನಿ. ಈಗ ಎಕ್ಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ 60 ಪ್ಲಸ್ ಆರ್ ಮೈನಸ್. ಓಕೆ, ಬಿ ವ್ಯಾಲ್ಯೂ ಏನಿದೆ ಮೈನಸ್ 60 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ ಏನಿದೆ ಮೈನಸ್ 2700 ಇದೆ. ಓಕೆ, ಹೋಲ್ ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ 1. ಓಕೆ, ಈಗ ಎಕ್ಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 60. ಓಕೆ, ಪ್ಲಸ್ ಆರ್ ಮೈನಸ್. ಓಕೆ, ಈಗ ಮೈನಸ್ ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 6 ಸ್ಕ್ವೇರ್ ಬಂದ್ಬಿಟ್ಟು 36, 1 0 ಇದ್ರೆ 2 0
ಮೈನಸ್ ಇಂಟು ಮೈನಸ್ ಏನು ಪ್ಲಸ್. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ 400 400 4 7 ಎಷ್ಟು 28. ಓಕೆ, ಸೊ 2 ಕ್ಯಾರಿ. ಓಕೆ, 4 7 28 2 ಕ್ಯಾರಿ 4 2 8 8 ಪ್ಲಸ್ 2 ಎಷ್ಟು 10. ಓಕೆ, ಸೊ ಹೋಲ್ ಡಿವೈಡೆಡ್ ಬೈ 2 2 1 2 ಆಯ್ತು. ಓಕೆ, ಈಗ x equal to 60 ಪ್ಲಸ್ ಆರ್ ಮೈನಸ್ ರೂಟ್ ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. 10,800 ಪ್ಲಸ್ 3,600. ಓಕೆ, 0 0 8 ಪ್ಲಸ್ 6 ಏನು 14. ಓಕೆ, 3 ಪ್ಲಸ್ 1 4 14400 ಬರುತ್ತೆ. ಹೋಲ್ ಡಿವೈಡೆಡ್ ಬೈ 2. ಓಕೆ, ಈಗ x equal to 60 ಪ್ಲಸ್ ಆರ್ ಮೈನಸ್ ರೂಟ್ 144 ಬಂದ್ಬಿಟ್ಟು 12. 2 0 ಇದ್ರೆ 1 0 ಬರೀಬೇಕು. ಹೋಲ್ ಡಿವೈಡೆಡ್ ಬೈ 2. x equal to 60 ಒಂದೇನು ಪ್ಲಸ್ 120 ಬೈ 2. ಓಕೆ, ಇನ್ನೊಂದು ಬಂದ್ಬಿಟ್ಟು ಆರ್ x equal to 60 ಮೈನಸ್ 120 ಬೈ 2. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ 120 ಪ್ಲಸ್ 60. ಓಕೆ, ಸೊ ಏನಾಗುತ್ತೆ 180 ಆಗುತ್ತೆ ಡಿವೈಡೆಡ್ ಬೈ 2 2 1 2 90 ಜಾ. ಸೊ ಎಕ್ಸ್ ವ್ಯಾಲ್ಯೂ ಏನು 91. ಇನ್ನೊಂದು ಬಂದ್ಬಿಟ್ಟು x equal to ಮೈನಸ್ 60 ಡಿವೈಡೆಡ್ ಬೈ 2 2 1 2 30 ಜಾ. x equal to ಮೈನಸ್ 30. ಓಕೆ, ಸೊ ನಾವು ಎಕ್ಸ್ ನ ಏನಂತ ತಗೊಂಡಿದ್ವಿ ನೋಡ್ರಿ, ಎಕ್ಸ್ ನ ನಾವು ಸ್ಮಾಲರ್ ಸೈಡ್ ಅಂತ ತಗೊಂಡಿದ್ವಿ. ಓಕೆ, ಸೊ ಸೈಡ್ ಅಂತ ತಗೊಂಡಿವಿ ಅಂದ್ರೆ ಅದು ನೆಗೆಟಿವ್ ಇರಲ್ಲ. ಓಕೆ, ಸೊ ಇಲ್ಲಿ ಏನ್ ಬರಿಬೇಕು, ಸಿನ್ಸ್ ಸ್ಮಾಲರ್ ಸೈಡ್ ಕೆನಾಟ್ ಬಿ ನೆಗೆಟಿವ್, ಸೊ ನಾವೇನ್ ತಗೋಬೇಕು ಎಕ್ಸ್ ಈಕ್ವಲ್ ಟು 90 ಅಂತ ತಗೋಬೇಕು. ಓಕೆ, ಸೊ ನೆಗೆಟಿವ್ ವ್ಯಾಲ್ಯೂ ತಗೋಬಾರ್ದು, ಪಾಸಿಟಿವ್ ವ್ಯಾಲ್ಯೂ ಒಂದೇ ತಗೋಬೇಕು. ಓಕೆ, ಈಗ ಸ್ಮಾಲರ್ ಸೈಡ್ ಏನಾಯ್ತು ನೋಡ್ರಿ, ಸ್ಮಾಲರ್ ಸೈಡ್ ಬಂದ್ಬಿಟ್ಟು ಎಕ್ಸ್ ಈಕ್ವಲ್ ಟು ಓಕೆ ಎಕ್ಸ್ ಈಕ್ವಲ್ ಟು 90 ಮೀಟರ್ ಆಯ್ತು. ಓಕೆ, ಯಾಕೆ ಮೀಟರ್ ಬರ್ದೆ ಅಂತಂದ್ರೆ ಓಕೆ, ಸೊ ಇಲ್ಲಿ ನೋಡ್ರಲ್ಲಿ 30 ಮೀಟರ್ ಮೋರ್ 60 ಮೀಟರ್ ಮೋರ್ ಕೊಟ್ಟಿದ್ದಾರೆ ಅಂದ್ರೆ ಮೀಟರ್ ಅಲ್ಲಿ ಬರಿಬೇಕು. ಓಕೆ, ಈಗ ನಾನು ಡಯಾಗ್ನಲ್ ಏನಂತ ತಗೊಂಡಿದೆ 60 ಪ್ಲಸ್ ಎಕ್ಸ್, ಲಾಂಗರ್ ಸೈಡ್ ಬಂದ್ಬಿಟ್ಟು 30 ಪ್ಲಸ್ ಎಕ್ಸ್. ಓಕೆ, ಸೊ ಈಗ ಬರಿತೀನಿ. ಈಗ ಲಾಂಗರ್ ಸೈಡ್ ಬಂದ್ಬಿಟ್ಟು ನಾನು 30 ಪ್ಲಸ್ ಎಕ್ಸ್ ಅಂತ ತಗೊಂಡಿದೆ. ಡಯಾಗ್ನಲ್ ಬಂದ್ಬಿಟ್ಟು 60 ಪ್ಲಸ್ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಏನು 90, 30 ಪ್ಲಸ್ 90 120 ಮೀಟರ್ ಆಯ್ತು. ಇಲ್ಲಿ 60 ಪ್ಲಸ್ ಎಕ್ಸ್ ಇದ್ದಲ್ಲಿ 90 ಪ್ಲಸ್ 60 ಎಷ್ಟಾಯ್ತು 150 ಮೀಟರ್ ಆಯ್ತು. ಸೊ ಸ್ಮಾಲರ್ ಸೈಡ್ ಬಂದ್ಬಿಟ್ಟು 90. ಓಕೆ, ಲಾಂಗರ್ ಸೈಡ್ ಬಂದ್ಬಿಟ್ಟು 120, ಡಯಾಗ್ನಲ್ ಬಂದ್ಬಿಟ್ಟು 150. ಓಕೆ, ನೀವು ಅದನ್ನೇ ರೆಕ್ಟಾಂಗಲ್ ಅಲ್ಲಿ ಬರ್ದ್ರೆ ಎಲ್ಲಾ ಸೈಡ್ ಬರಿ ಅಂತ ಹೇಳಿದಾರೆ. ಓಕೆ, ಅವ್ರು ಏನ್ ಕೇಳಿದ್ರೆ ಫೈಂಡ್ ದ ಸೈಡ್ಸ್ ಆಫ್ ದ ಪ್ಲೇ ಗ್ರೌಂಡ್. ಓಕೆ, ಸೊ ಈಗ ಎ ಬಿ ಇಸ್ ಈಕ್ವಲ್ ಟು ಓಕೆ ಡಿ ಸಿ ಇಸ್ ಈಕ್ವಲ್ ಟು ಏನು ನಮಗೆ 90 ಬಂತು. ಓಕೆ, ಸೊ ನೀನು ನೋಡಿದ್ರೆ ಸ್ಮಾಲರ್ ಸೈಡ್ 90, ಲಾಂಗರ್ ಸೈಡ್ 120. ಓಕೆ, ಲಾಂಗರ್ ಸೈಡ್ ಬಂದ್ಬಿಟ್ಟು ಏನು ಬಿ ಸಿ ಇಸ್ ಈಕ್ವಲ್ ಟು ಎ ಡಿ ಇಸ್ ಈಕ್ವಲ್ ಟು ಎಷ್ಟು 120 ಮೀಟರ್ ಬರುತ್ತೆ. ಓಕೆ, ಡಯಾಗ್ನಲ್ ಬಂದ್ಬಿಟ್ಟು ಎಷ್ಟು, ಡಯಾಗ್ನಲ್ ಬಂದ್ಬಿಟ್ಟು 90 ಪ್ಲಸ್ 60 150 ಮೀಟರ್. ಓಕೆ, ಸೊ ಇವಿಷ್ಟು ಬರೆದು ಬಿಡ್ರಿ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆನಾ, ಕ್ವಾಡ್ರಾಟಿಕ್ ಈಕ್ವೇಶನ್ ಎಲ್ಲಾ ಇಂಪಾರ್ಟೆಂಟ್ MCQs 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಎಲ್ಲಾ ಸಪರೇಟ್ ವಿಡಿಯೋ ಮಾಡ್ಬಿಟ್ಟು ಅದ್ರದ್ದು ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀನಿ. ಓಕೆ, ಸೊ ಅದನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ಫಾಲೋ ಮಾಡಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಅಪ್ಡೇಟ್ ಇಲ್ಲ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.